ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕಳೆದು ಹೋಗಿರುವಂಥ ವಾರದಲ್ಲಿ ಪವಿತ್ರಾತ್ಮನನ್ನು ಕುರಿತು ಪರಿಶುದ್ಧ ವಾಕ್ಯ ಭಾಗವನ್ನು ಕೇಳಿದ್ದೀರಿ. ಇವತ್ತಿನ ದಿವಸ ತಂದೆಯಾದ ದೇವರು ನಮ್ಮೊಂದಿಗೆ ಮಾತಾಡ್ತಕ್ಕಂಥ ಈ ವಾಕ್ಯ ಭಾಗವನ್ನು ನಾವು ಕೇಳಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಬಲ ಕೊಡಲಿ, ಶಕ್ತಿ ಸಾಮರ್ಥ್ಯ ಕೊಡಲಿ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳೋಣ. ನಾವೆಲ್ಲರೂ ಇದನ್ನು ಪ್ರತಿದಿನ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ. ಪ್ರತಿದಿನ ನಾವು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ. ತಂದೆಯಾದ ದೇವರಿಗೆ ಅವತ್ತಿನ ದಿವಸ ಶಿಷ್ಯರು ಕೇಳಿದರು. ಸ್ವಾಮಿ ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ್ದಾರೆ. ಇವತ್ತಿನ ದಿವಸ ನಮಗೂ ಸಹ ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸು ಎಂಬುದಾಗಿ ಯೇಸು ಸ್ವಾಮಿಗೆ ಅವರು ಕೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು, ನೀವು ಪ್ರಾರ್ಥನೆ ಮಾಡಬೇಕಾದರೆ ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕಲಿಸಿಕೊಟ್ಟಿದ್ದಾನೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಈ 9, 10, 11, 12 ವಚನಗಳಲ್ಲಿ 13 ವಚನಗಳವರೆಗೆ ಈ ರೀತಿಯಾಗಿ ನಮ್ಮ ಕರ್ತನನ್ನು ಕಲಿಸಿಕೊಟ್ಟಿದ್ದಾನೆ. ಇದು ಸರ್ವಸಾಧಾರಣವಾಗಿ ಕೊನೆಯಲ್ಲಿ ನಾವೆಲ್ಲರೂ ಮಾಡ್ತಕ್ಕಂಥ ಪ್ರಾರ್ಥನೆ. ಇದು ಪರಲೋಕ ಪ್ರಾರ್ಥನೆ ಎಂಬುದಾಗಿ. ಈ ಪರಲೋಕದ ಈ ಪ್ರಾರ್ಥನೆ ಈ ಭೂಮಿಯ ಮೇಲೆ ನಾವಿರುವಾಗ ಪರಲೋಕದ ಈ ಪ್ರಾರ್ಥನೆಯನ್ನು ನೀವು ತಪ್ಪದೇ ಮಾಡುವರಾಗಿರ್ರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಇದನ್ನು ಕಲಿಸಿಕೊಟ್ಟಿದ್ದಾನೆ. ಅದನ್ನೇ ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡುವರಾಗಿರ್ತೇವೆ. ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ಕೇಳುವಾಗ ಬರೆಯಲ್ಪಟ್ಟಿದೆ ಏನಂತ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ. ಆಮೇನ್ ಎಂಬುದಾಗಿ ಇದನ್ನು ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೇವೆ. ಆಮೇನ್ ಆಮೇನ್ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಪರಲೋಕದಲ್ಲಿರುವಂತಹ ನಮ್ಮ ತಂದೆ ಬಹಳ ಪರಿಶುದ್ಧನಾಗಿರುವಂಥ ಕರ್ತನಿದ್ದಾನೆ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ. ಆತನ ನಾಮ ಬಹಳ ಪರಿಶುದ್ಧವಾದಂಥ ನಾಮ. ನಾವು ಸಹ ಪರಿಶುದ್ಧರಾಗಿರಬೇಕು. ಆತನ ಹೆಸರಿನ ಹಾಗೆ ನಾವು ಸಹ ಪರಿಶುದ್ಧರಾಗಿ ಇರಬೇಕು. ದೇವರೇ, ನಿನ್ನ ನಾಮ ಬಹಳ ಪರಿಶುದ್ಧವಾದಂಥ ನಾಮ. ನಿನ್ನ ನಾಮವನ್ನು ನಾವು ಕೊಂಡಾಡುತ್ತೇವೆ. ನಿನ್ನ ಪರಿಶುದ್ಧ ನಾಮವನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ಮತ್ತು ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂತಕ್ಕಂಥ ಈ ಒಂದು ಪರಲೋಕ ಪ್ರಾರ್ಥನೆಯ ಈ ಒಂದು ಭಾಗದಲ್ಲಿ ನಮ್ಮ ತಂದೆ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಕಲಿಸಿಕೊಟ್ಟಿದ್ದಾನೆ. ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವರಾಗಿರ್ರಿ ಎಂಬುದಾಗಿ. ಈ ಭೂಮಿಯ ಮೇಲೆ ಆತನ ರಾಜ್ಯ ಬರಲಿ ಎಂಬುದಾಗಿ. ಈ ಲೋಕದಲ್ಲಿ ಯೇಸುವಿನ ರಾಜ್ಯ ಭೂಮಿಯ ಮೇಲೆ ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡೋರಾಗಿರಬೇಕು. ಯಾಕಂತಂದ್ರೆ ನಿನ್ನ ರಾಜ್ಯ, ಯಾಕಂದ್ರೆ ನೀನೇ, ನಿನ್ನ ರಾಜ್ಯ ಶಾಶ್ವತದಂಥ ರಾಜ್ಯ ಅದ, ನಿನ್ನ ಬಲ ಶಾಶ್ವತದಂಥ ಬಲ ಅದ, ನೀನು ಯಾವಾಗಲೂ ಮಹಿಮೆಯಿಂದ ಇರ್ತಕ್ಕಂಥ ದೇವರಾಗಿದ್ದೆ ಸ್ವಾಮಿ. ನಿನ್ನ ರಾಜ್ಯ ಅಂತಕ್ಕಂಥದ್ದು ಭೂಮಿ ಮೇಲೆ ಬರಲಿ ಎಂಬುದಾಗಿ. ಆತನ ರಾಜ್ಯ ಎಲ್ಲಿದೆ ಗೊತ್ತಾ? ಪರಲೋಕದಲ್ಲಿರುವ ನಮ್ಮ ತಂದೆ ಆತನ ರಾಜ್ಯ. ಈ ಭೂಮಿ ಮೇಲೆ ಆತನ ರಾಜ್ಯ ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಲ್ಲ ಕಾಲಗಳಲ್ಲಿ, ಎಲ್ಲ ಸಮಯಗಳಲ್ಲಿ. ಯಾಕಂದರೆ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುತ್ತದೆ. ಪರಲೋಕದಲ್ಲಿ ಗೊತ್ತಾ, ಕೋಟಿ ಕೋಟಿ ದೇವದೂತರಿದ್ದಾರೆ, 4 ಜೀವಿಗಳು, 24 ಮಂದಿ ಹಿರಿಯರು, ಕೋಟಿ ಕೋಟಿ ದೂತ ಸಮೂಹ, ದೇವ ಭಕ್ತ ಸಮೂಹ ಅಲ್ಲಿ ಪರಲೋಕದಲ್ಲಿದೆ. ಆತನ ಚಿತ್ತ ಯಾವಾಗಲೂ ನೆರವೇರುತ್ತದೆ. ಈ ಭೂಮಿಯ ಮೇಲೂ ಸಹ ಏನು ಗೊತ್ತಾ, ನಿನ್ನ ಚಿತ್ತ ನೆರವೇರಲಿ.
ಪರಲೋಕದಲ್ಲಿ ಯಾವ ರೀತಿಯಿಂದ ನೀನು ಮಹಿಮೆಯುಳ್ಳಂಥ ಕರ್ತನಾಗಿದ್ದಿ, ಭೂಮಿ ಮೇಲೂ ಸಹ ನಿನ್ನ ನಾಮ ಮಹಿಮೆಯುಳ್ಳದಾಗಿರಲಿ, ನಿನ್ನ ರಾಜ್ಯ ಮಹಿಮೆಯುಳ್ಳದಾಗಿರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಯಾಕಂತಂದರೆ ಈ ಭೂಲೋಕ ಸೈತಾನನ ವಶದಲ್ಲಿ ಬಿದ್ದು ಹೋಗಿದೆ. ಈ ಲೋಕದ ಎಲ್ಲ ಸರ್ಕಾರಗಳು ಸೈತಾನನ ವಶದಲ್ಲಿ ಬಿದ್ದು ಹೋಗಿವೆ. ಅದಕ್ಕೋಸ್ಕರವಾಗಿ ಈ ಸೈತಾನನ ಸಮಾಜದಲ್ಲಿ ದೇವರ ರಾಜ್ಯ ಬರಲಿ ಎಂಬುದಾಗಿ, ಕ್ರಿಸ್ತನ ರಾಜ್ಯ ಭೂಮಿ ಮೇಲೆ ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವವರಾಗಿರ್ರಿ ಎಂಬುದಾಗಿ ಕರ್ತನು ನಮಗೆ ಇದನ್ನು ಕಲಿಸಿಕೊಟ್ಟಿದ್ದಾನೆ. ನಿನ್ನ ರಾಜ್ಯ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಲಿ ಎಂಬುದಾಗಿ ಯಾಕೆ ನಮ್ಮ ಕರ್ತನು ಹೇಳಿದ್ದಾನೆ? ದೇವರ ಮಕ್ಕಳು, ಈ ಲೋಕದಲ್ಲಿ ಆತನ ರಾಜ್ಯ, ಈ ಲೋಕದಲ್ಲಿ ಆತನ ರಾಜ್ಯನೇ, ಪರಲೋಕದಲ್ಲಿಯೂ ಆತನ ರಾಜ್ಯನೇ. ಇಡೀ ಸಮಸ್ತ ಲೋಕದಲ್ಲಿ ಆತನ ರಾಜ್ಯನೇ ಇದೆ. ಈ ಭೂಮಿ ಮೇಲೆ ಆತನ ರಾಜ್ಯ ಶಾಶ್ವತವಾಗಿ ಸ್ಥಾಪಿಸಬೇಕಾಗಿದೆ. ಈ ಬಾಬೇಲ್ ಅಂತಕ್ಕಂಥ ಈ ಒಂದು ಸಂಸ್ಥಾನದಲ್ಲಿ, ಬಾಬೇಲ್ ಅಂತಕ್ಕಂಥ ಈ ಪ್ರಪಂಚದಲ್ಲಿ, ಸೈತಾನ ವಶದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ದೇವರ ರಾಜ್ಯ ಬರಲಿ, ಈ ಬಾಬೇಲಿನ ರಾಜ್ಯ ನಿರ್ನಾಮವಾಗಲಿ, ದೇವರ ರಾಜ್ಯ ಇಲ್ಲಿ ಬರಲಿ, ಸೈತಾನನ ರಾಜ್ಯ ಭೂಲೋಕದಿಂದ ಅಳಿದು ಹೋಗಲಿ, ಪರಲೋಕ ರಾಜ್ಯದ ಈ ಒಂದು ರಾಜ್ಯ ಭೂಮಿ ಮೇಲೆ ಬರಲಿ. ಯಾಕಂದ್ರೆ ಈ ಭೂಲೋಕದಲ್ಲಿ ಏನು ಗೊತ್ತಾ, ಸೈತಾನನ ಈ ಲೋಕದಲ್ಲಿ ಭಯಂಕರವಾಗಿ ತನ್ನ ಅಧಿಕಾರ ಮಾಡುತ್ತಾ ಇದ್ದಾನೆ. ಆದಾಮನಿಂದ ಮೋಶೆಯ ತನಕ ಭೂಮಿ ಮೇಲೆ ಮರಣ ಅಧಿಕಾರ, ಇಡೀ ಸಮಸ್ತ ಲೋಕದ ಮೇಲೆ ಮರಣ ಅಧಿಕಾರ ಮಾಡುತ್ತಾ ಇದೆ. ಇಡೀ ಮಾನವ ಮನುಷ್ಯನಿಗೆ ಇವತ್ತಿನ ದಿವಸ ಇಡೀ ಸಮಸ್ತ ಲೋಕ ಅದನ್ನು ತಿಂದು ಹಾಕಿದೆ. ಮರಣ ಅಂತಕ್ಕಂಥದ್ದು, ಪಾಪ ಅಂತಕ್ಕಂಥದ್ದು ತಿಂದು ಹಾಕಿದೆ. ಈ ಲೋಕದಲ್ಲಿ ಸೈತಾನನ ಸಮಾಜ ಇದೆ, ಸೈತಾನನ ಸಾಮ್ರಾಜ್ಯ ಇದೆ. ಇದನ್ನು ಅಳಿದು ಹಾಕುವುದಕ್ಕೋಸ್ಕರವಾಗಿ ದೇವರೇ ನಿನ್ನ ರಾಜ್ಯ ಭೂಮಿ ಮೇಲೆ ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಆತನ ರಾಜ್ಯ ಭೂಮಿ ಮೇಲೆ ಬರ್ತದೆ ಎಂಬುದಾಗಿ ಆತನು ಕರ್ತನು ತನ್ನ ಶಿಷ್ಯರಿಗೆ ಈ ರೀತಿಯಿಂದ ಪ್ರಾರ್ಥನೆ. ಅದರಲ್ಲಿ ನಾನು ನಿಮ್ಗೆ ಮಾತಾಡ್ತಕ್ಕಂಥ ಇವತ್ತು ದಿವಸ ನಿನ್ನ ರಾಜ್ಯವು ಬರಲಿ, ಆತನ ರಾಜ್ಯದ ಕುರಿತು ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ನೋಡೋಣ. ಆತನ ರಾಜ್ಯ ಹೇಗಿದೆ ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ವಾಕ್ಯ ಕೇಳುವಾಗ ಆದಿಕಾಂಡದಲ್ಲಿ ದಾನಿಯೇಲನ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಗೊತ್ತಾ, ಒಬ್ಬ ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರ್, ಬಾಬೇಲಿನ ಒಬ್ಬ ಅರಸ. ಇಡೀ ಸಮಸ್ತ ಲೋಕದಲ್ಲಿ ಈ 4 ರಾಜ್ಯಗಳು ಭೂಮಿಯ ಮೇಲಿನ ಗೊತ್ತಾ ಅಧಿಕಾರ ಮಾಡಿವೆ. ಇಡೀ ಸಮಸ್ತ ಲೋಕಕ್ಕೆ ಬಾಬೇಲ್ ಅಂತ ಕರೀತಾರೆ. ಮೊದಲನೇ ಅರಸ ಏನು ಗೊತ್ತಂದ್ರೆ ನೆಬೂಕದ್ನೆಚ್ಚರ್, ಆಮೇಲೆ 2ನೇ ಅರಸ ಏನು ಗೊತ್ತಾ ಅಂತಂದರೆ ಮೇದ್ಯರು ಮತ್ತು ಫಾರ್ಸಿಯರು, ಆ 3ನೇ ಅರಸರು ಯಾರು ಗೊತ್ತಾ ಅಂತಂದ್ರೆ ಗ್ರೀಕ್ ರಾಜ, ಅಂದರೆ ಅಲೆಕ್ಸಾಂಡರ್ ರಾಜ, ಗ್ರೀಕ್ ರಾಜ. ಆಮೇಲೆ 4ನೇ ರಾಜ್ಯ ಏನು ಗೊತ್ತಂದ್ರೆ ರೋಮ್ ಸಾಮ್ರಾಜ್ಯ. ಈ ಸಾಮ್ರಾಜ್ಯಗಳು ಸೈತಾನನ ವಶದಲ್ಲಿ ಬಿದ್ದು ಹೋಗಿರ್ತಕ್ಕಂಥವು. ಇವು 4 ರಾಜ್ಯಗಳು ಇಡೀ ಸಮಸ್ತ ದೇಶ, ಇಡೀ ರಾಷ್ಟ್ರದ ಮೇಲೆ ಅಧಿಕಾರ ಮಾಡಿರ್ತಕ್ಕಂಥ, ಭೂಮಿಯನ್ನು ಕಾರ್ಗತ್ತಿನಲ್ಲಿಟ್ಟಿರ್ತಕ್ಕಂಥ ಸಾಮ್ರಾಜ್ಯಗಳು. ಇಡೀ ಸಮಸ್ತ ಲೋಕದಲ್ಲಿ ತುಂಬಿ ಹೋಗಿತ್ತು ಈ ರಾಜ್ಯ. ಅನ್ಯಾಯ, ಅತ್ಯಾಚಾರ ತುಂಬಿ 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 ಈ ರಾಜ್ಯದಲ್ಲಿ ತುಳುವುದು. ಇದು ಸೈತಾನನ ವಶದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ರಾಜ. ಆವತ್ತಿನ ದಿವಸ ಈ ಅರಸನಿಗೆ, ಇಡೀ ಭೂಲೋಕದ ಒಬ್ಬ ಸಾಮ್ರಾಜ್ಯದ ಅರಸನಿದ್ದಾನೆ, ನೆಬೂಕದ್ನೆಚ್ಚರ್, ಬಾಬೇಲಿನ ಅರಸನಿದ್ದಾನೆ. ಈ ಬಾಬೇಲಿನ ಅರಸನಿಗೆ ಒಂದು ದಿವಸ ಏನಾಯಿತು ಗೊತ್ತಾ, ಇವನಿಗೆ ಕನಸು ಬಿತ್ತು. ಇವನು ಕನಸು ಬಿತ್ತು. ಆ ಕನಸಿನ ಅರ್ಥವನ್ನು ತಿಳಿಸುವುದಕ್ಕೋಸ್ಕರವಾಗಿ ಆತನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಂತ್ರವಾದಿಗಳನ್ನು, ಎಲ್ಲ ಜೋಯಿಷರನ್ನು, ಪ್ರತಿಯೊಬ್ಬೊಬ್ಬರನ್ನು, ಜನರನ್ನು ಆತನ ಭವಿಷ್ಯ ಈ ಕನಸಿನ ಅರ್ಥವನ್ನು ತಿಳಿಸುವುದಕ್ಕೋಸ್ಕರವಾಗಿ ಕರೆಸಿದ. ಆ ಕನಸನ್ನು ಕಂಡಿದ. ಆ ಕನಸನ್ನು ಕಂಡು ಏನು ಗೊತ್ತಾ, ನೆಬೂಕದ್ನೆಚ್ಚರ್ ಅಂಜುವುದಕ್ಕೆ ಪ್ರಾರಂಭ ಮಾಡಿದ, ಹೆದರುವುದಕ್ಕೆ ಪ್ರಾರಂಭ ಮಾಡಿದ. ಅಂಜುತ್ತಾ ಈ ಕನಸಿನ ಅರ್ಥ ಯಾರು ತಿಳಿಸ್ತಾರೋ, ಯಾರು ತಿಳಿಸಲಿಕ್ಕಿದ್ದಾರೆ, ಈ ಕನಸಿನ ಅರ್ಥವನ್ನು ತಿಳಿಸುವುದಕ್ಕೋಸ್ಕರವಾಗಿ ಗೊತ್ತಾ ಎಲ್ಲ ಅವನ ಸಾಮ್ರಾಜ್ಯದ ಎಲ್ಲ ಜೋಯಿಷ್ಯರನ್ನು ಅವತ್ತಿನ ದಿವಸ ಕರೆಸಿದ. ಆದರೆ ಯಾರೋ ಈ ಒಂದು ಕನಸಿನ ಅರ್ಥವನ್ನು ಯಾರೂ ತಿಳಿಸದೇ ಹೋದರು. ಯಾರೂ ತಿಳಿಸದೇ ಹೋದಾಗ ಆಗ ಆ ರಾಜನ ಮೈಗಾವಲಿನ ದಳವಾಯಿಯಾಗಿರ್ತಕ್ಕಂಥ ಅರಿಯೋಕ್ ಅಂತಕ್ಕಂಥವನು, ಆತನೇನು ಗೊತ್ತಾ, ಈ ರಾಜ್ಯದಲ್ಲಿ ಯಾರಾದರೂ ಗೊತ್ತಾ ಕನಸಿನ ಅರ್ಥ ಯಾರಾದರೂ ತಿಳಿಸಬೇಕು, ನನಗೆ ಬಿದ್ದಂಥ ಕನಸು ಅವನೇ ಹೇಳಬೇಕು ಮತ್ತು ಅದರ ಅರ್ಥವನ್ನು ಸಹ ಅವನೇ ಹೇಳಬೇಕು. ನಾ ಕನಸು ಹೇಳಲಾರೆ, ಯಾಕಂತಂದ್ರೆ ಅವನ ಬಾಯಿ ಬಂದಾಗಿದೆ.
ಆ ಕನಸು ನೋಡಿದ ತಕ್ಷಣ ಅವನು ಹೆದರ್ಕೊಂಡಿದ್ದ. ಅಯ್ಯೋ ಮುಂದೆ ಏನಾಗ್ಬೋದು ಗೊತ್ತಾ, ಅವನು ಮಲಗಿರುವಾಗ ಅವನ ಕನಸು ಬಿದ್ದಿರುವಾಗ ಮುಂದೆ ಏನಾಗೋದು ಎಂಬ ಯೋಚನೆ ಅವನಲ್ಲಿ ಹುಟ್ಟಿತ್ತು, ಭಯ ಹಿಡಿಯಿತು, ಅಂಜುವುದಕ್ಕೆ ಅವನು ಪ್ರಾರಂಭ ಮಾಡಿದ. ಸಾಮ್ರಾಜ್ಯಶಾಹಿ ಇಡೀ ಜಗತ್ತನ್ನೆಲ್ಲ ಆಳುವಂಥ ಒಬ್ಬ ಸಾಮ್ರಾಜ್ಯ ದೊರೆ ನೆಬೂಕದ್ನೆಚ್ಚರನಿಗೆ ಈ ಕನಸಿನ ಅರ್ಥ ಆಗದೆ ಅವನು ಭಯಂಕರವಾಗಿ ಏನು ಗೊತ್ತಾ ಹೆದರುವುದಕ್ಕೆ ಪ್ರಾರಂಭ ಮಾಡಿದ. ಅನೇಕ ಜೋಯಿಸರನ್ನು ಕರೆಸಿ ನೋಡಿದಾಗ ಯಾರೂ ಹೇಳದೆ ಹೋದರು. ಆ ಸಂದರ್ಭದಲ್ಲಿ ಇಲ್ಲಿ ಯೆಹೂದ್ಯರನ್ನು 70 ವರ್ಷಗಳವರೆಗೆ ಆ ಒಂದು ಬಾಬೇಲ್ ಸಂಸ್ಥಾನದಲ್ಲಿ ಸೆರೆಯಾಗಿ ಒಯ್ದು ಇಟ್ಟಿರ್ತಕ್ಕಂಥವ್ರು, ಇವರು ಗುಲಾಮನಲ್ಲಿರ್ತಕ್ಕಂಥವ್ರು. ಯಾರು ಇಸ್ರಾಯೇಲಿನ ಮನೆತನದವರೆಲ್ಲರೂ ಬಾಬೇಲ್ ಪಟ್ಟಣದಲ್ಲಿ ಅವತ್ತು ಸೆರೆಮನೆಯಲ್ಲಿದ್ದರು. ಅಂಥ ಸೆರೆಮನೆಯಲ್ಲಿ ಗೊತ್ತಾ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಮತ್ತು ದಾನಿಯೇಲ ಇವರು ಸಹ ಆ ಸೆರೆಮನೆಯಲ್ಲಿದ್ದಾರೆ. ಆವತ್ತಿನ ದಿವಸ ಗೊತ್ತಾ ಈ ಒಂದು ಕನಸಿನ ಅರ್ಥವನ್ನು ಯಾರೂ ಆ ಸಾಮ್ರಾಜ್ಯದ ಪಂಡಿತರು ಹೇಳದೆ ಹೋದರು. ಆ ಸಂದರ್ಭದಲ್ಲಿ ರಾಜನು ಅವರೆಲ್ಲರಿಗೇನು ಗೊತ್ತಂತಂದ್ರೆ ಮರಣದಂಡನೆಯನ್ನು ವಿಧಿಸಿದ. ನನ್ನ ಕನಸಿನ ಅರ್ಥ ಹೇಳದೆ ಹೋದಿರಲ್ಲ, ಅದಕ್ಕೆ ಅವರಿಗೆ ಮರಣದಂಡನೆ ವಿಧಿಸಿದ. ಆವಾಗ ಎಲ್ಲ ಆ ಇಡೀ ಸಾಮ್ರಾಜ್ಯದಲ್ಲಿ ಏನು ಗೊತ್ತಾ ಈ ಒಂದು ಅಧಿಕಾರ ಹೊರಟಿತು, ಈ ಒಂದು ಆಜ್ಞೆ ಹೊರಟಿತು. ಜನ ಎಲ್ಲ ಅಂಜಲಿಕ್ಕೆ ಪ್ರಾರಂಭ ಆಗಿ ಹೋಯಿತು. ಅಯ್ಯೋ ಅಷ್ಟು ವಿದ್ವಾಂಸರು ಏನು ಗೊತ್ತಾ ಒಂದೇ ದಿವಸದಲ್ಲಿ ನಾಶ ಆಗಿ ಹೋಗ್ತಾರಲ್ಲ. ಇದು ಯಾರಿಗೆ ಗೊತ್ತಾಯಿತು? ದಾನಿಯೇಲನಿಗೆ ಗೊತ್ತಾಯಿತು. ಇವನೇನು ಗೊತ್ತಾ ಸೆರೆಮನೆಯಲ್ಲಿದ್ದಾನೆ. ಆಗ ಅರಿಯೋಕನಿಗೆ ಕೇಳ್ತಾ ಇದ್ದಾನೆ, ಏನಪ್ಪ ಈ ಪಟ್ಟಣದಲ್ಲಿ ಯಾಕೆ ಇಷ್ಟೊಂದು ಗಲಿಬಿಲಿ, ರಾಜನಿಗೆ ಯಾಕೆ ಇಷ್ಟೊಂದು ಉಗ್ರವಾದಂಥ ಕೋಪ ಬಂದಿದೆ, ಈ ಒಂದು ಇಷ್ಟೊಂದು ವಿದ್ವಾಂಸರನ್ನೆಲ್ಲ ಸಕಲ ವಿದ್ವಾಂಸರನ್ನು ಕೊಲ್ಲಬೇಕೆಂದು ಆಜ್ಞಾಪಿಸಿ ಇಷ್ಟೊಂದು ಆಜ್ಞೆ ಹೊರಡಿಸಿದಾರಲ್ಲ, ಏನದ ಅಂದಾಗ ಆಗ ಅರಿಯೋಕ್ ಹೇಳ್ತಾನೆ ಗೊತ್ತಾ, ಆ ಅರಸನಿಗಿಂತ ಒಂದು ಕನಸು ಬಿದ್ದಿದೆ, ಆ ಕನಸಿನ ಅರ್ಥವನ್ನು ತಿಳಿಸುವವರು ಯಾರೂ ಪಂಡಿತರು ಇರಲಿಲ್ಲ. ಆ ಕನಸು ಅವನೇ ಹೇಳಬೇಕು ಮತ್ತು ಅದರ ಅರ್ಥನೂ ಸಹ ಅವನೇ ಹೇಳಬೇಕೆಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ಯಾರಿಂದಲೂ ಆಗದೆ ಹೋಯಿತು. ಇಂತಹ ಸಂದರ್ಭದಲ್ಲಿ ಮರಣ ದಂಡನೆಯನ್ನು ಎಲ್ಲ ವಿದ್ವಾಂಸರಿಗೆ ಪಂಡಿತರಿಗೆ ಒದಗಿಸಿದ್ದಾನೆ. ಜೋಯಿಸರಿಗೆ ಏನು ಗೊತ್ತಾ ಈ ಒಂದು ಮರಣ ದಂಡನೆ ವಿಧಿಸಿದ್ದಾನೆ ಅಂತಕ್ಕಂಥದ್ದನ್ನು ತಿಳಿಸಿದ. ಆಗ ಅರಿಯೋಕನಿಗೆ ದಾನಿ ಹೇಳುತ್ತಾನೆ, ಒಂದು ವೇಳೆ ನನಗೆ ಒಂದು ದಿವಸ ಸಮಯ ಕೊಡುವುದಾದ್ರೆ, ಒಂದು ದಿವಸ ನನಗೆ ಸಮಯ ಕೊಡುವುದಾದರೆ, ಇವತ್ತಿನ ದಿವಸ ಒಂದು ದಿವಸ ಸಮಯ ಕೊಡುವುದಾದರೆ ನಾನು ಈ ಕನಸಿನ ಅರ್ಥ ಹೇಳ್ತೇನೆ ಎಂಬುದಾಗಿ. ಹಾಗಾದರೆ ಅವನು ಹೋಗು ಹೇಳು, ಯಾಕಾಗಲ್ಲ, ನಾಳಿನ ದಿವಸ ಗೊತ್ತಾ ನಾ ಹೋಗಿ ಅರಸನಿಗೆ ನಾನು ಹೇಳ್ತೇನೆ, ಆ ಕನಸಿನ ಅರ್ಥನೇ ಹೇಳು ಎಂಬುದಾಗಿ ಹೇಳಿದ. ಆಗ ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ 4 ಜನ ಕುಳಿತು ಮೇಲೊಪ್ಪರಿಗೆ ಹೋಗಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಆ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ದೊಡ್ಡ ಒಂದು ಮೂರ್ತಿ ಏನು ಗೊತ್ತಾ ಬಂದು ಆತನ ಕಣ್ಣು ಮುಂದೆ ಬಂದು ನಿಂತು. ದೊಡ್ಡ ಒಂದು ಮೂರ್ತಿ, ಪ್ರತಿಮೆ, ದೊಡ್ಡ ಒಂದು ಮೂರ್ತಿ. ಆ ದೂರ ಅಂತಕ್ಕಂಥ ಸಂಸ್ಥಾನ, ಆ ಮೈದಾನದಲ್ಲಿ ಭೂಮಿಯಿಂದ ಆಕಾಶ ಮುಟ್ಟುವವರೆಗೆ ಅಷ್ಟೊಂದು ದೊಡ್ಡ ಪ್ರತಿಮೆ ಬಂದು ನಿಂತಿದೆ. ಆ ಪ್ರತಿಮೆ ನೋಡಿದ ಯಾರು? ಅರಸನು ನೋಡಿದ. ಅರಸನು ನೋಡಿದ ಮೇಲೆ ಆ ಪ್ರತಿಮೆ ನೋಡಿ ಬಹಳ ಸಂತೋಷಪಟ್ಟಿದ. ಆದರೆ ಇನ್ನೊಂದೇನಾಗಿದೆ ಗೊತ್ತಾ, ಆ ಬೆಟ್ಟದೊಳಗಿಂದ ಒಂದು ಕಲ್ಲು ಬಂಡೆ ಕೈಯಿಲ್ಲದೆ ಒಡೆಯಲ್ಪಟ್ಟು ಅದೇನು ಗೊತ್ತಾ ಉರುಳುತ್ತಾ ಬಂದು ಆ ಒಂದು ಪ್ರತಿಮೆಗೆ ಬಡಿದಾಗ ಪ್ರತಿಮೆ ಒಂದೇ ಕ್ಷಣದಲ್ಲಿ ನಾಶ ಆಗಿ ಹೋಯಿತು. ಇದನ್ನು ಏನು ಗೊತ್ತಾ ಅವರು ನೋಡಿದ, ಯಾರು? ಅರಸ ನೋಡಿದ. ಈ ಮೂರ್ತಿ ಕಂಡಾಗ ಬಹಳ ಸಂತೋಷಪಟ್ಟಿದ. ಆದರೆ ಆ ಕಲ್ಲು ಬಂಡೆ ಬಡಿದು ಈ ಒಂದು ಮೂರ್ತಿಗೆ ಅಪ್ಪಳಿಸಿದಾಗ ಚೂರು ಚೂರಾಗಿ ಹೋಯಿತಲ್ಲ, ಆವಾಗ ಗಾಳಿ ಬೀಸಿದಾಗ ಆ ಒಂದೇ ಕ್ಷಣದಲ್ಲಿ ಆ ಮೂರ್ತಿ ಮಾಯವಾಗಿ ಹೋಯಿತಲ್ಲ ಅಂತ ಹೇಳಿ ಆ ಕಲ್ಲು ಬಂಡೆಯನ್ನು ನೋಡಿದ. ಅವನ ಮಾತು ಬಂದಾದು. ಅವನು ಹೆದರುವುದಕ್ಕೆ ಪ್ರಾರಂಭ ಮಾಡಿದ. ಅಯ್ಯೋ ಇದೇನಾಗಿರ್ಬೋದು, ಈ ಕಲ್ಲು ಬಂಡೆ ಏನಾಗಿರ್ಬೋದು, ಅಯ್ಯೋ ಇದು ಯಾಕೆ ಇಷ್ಟೊಂದು ಭಯಂಕರವಾಗಿ ಸುಂದರವಾದಂಥ ಈ ಒಂದು ಪ್ರತಿಮೆಯನ್ನು ಧ್ವಂಸ ಮಾಡಿಬಿಟ್ಟಿತಲ್ಲ ಎಂಬುದಾಗಿ ಹೆದರಿಕೊಂಡಿದ್ದ. ಈ ಕನಸು ಅವನಿಗೆ ಬಿದ್ದಿತ್ತಾದರೆ ಈ ಕನಸಿನ ಅರ್ಥ ಯಾರೂ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ದಾನಿಯೇಲನು, ನನಗೆ ಒಂದು ದಿವಸ ಸಮಯ ನೀವು ಕೊಡಿರಿ, ಇವತ್ತು ದಿವಸ ರಾತ್ರಿ ಒಂದು ದಿವಸ ನನಗೆ ಸಮಯ ಕೊಡಿರಿ ಅಂದಾಗ ಅರಿಯೋಕನು ಹೇಳಿದ, ಯಾಕಾಗಲ್ಲ ಹೋಗಂತ ಹೇಳಿದ. ರಾಜನ ಹತ್ರ ಹೋಗಿದ. ಆ ಒಂದು ನೆಬೂಕದ್ನೆಚ್ಚರನಿಗೆ ಹೇಳಿದ, ಈಗ ನಿನ್ನ ಸೆರೆಮನೆಯಲ್ಲಿ ಒಬ್ಬ ಏನು ಗೊತ್ತಾ ಯಹೂದಿ ಆ ಮನೆತನದವನೊಬ್ಬನು ದಾನಿಯೇಲ್ ಅಂತಕ್ಕಂಥ ವಿದ್ವಾಂಸನಿದ್ದಾನೆ. ಅವನು ನಿನ್ನ ಈ ಪ್ರತಿಮೆ ಎಲ್ಲ ನಿನ್ನ ಕನಸಿನ ಅರ್ಥವನ್ನು ಆತನು ಬಿಡಿಸಿ ಹೇಳಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ ಎಂಬುದಾಗಿ ಹೇಳಿದ. ಆ ಸಂದರ್ಭದಲ್ಲಿ ಹಾಗಾದರೆ ಅವನು ಕರೆಸು ಎಂಬುದಾಗಿ ಹೇಳಿದ. ಆಗ ಅವನೇನು ಗೊತ್ತಂತಂದರೆ ಕರೆದುಕೊಂಡು ಬಂದ.
ಆಗ ದಾನಿಯೇಲನ ಸನ್ನಿಧಿಯಲ್ಲಿ ರಾಜನು ಕೇಳುವ ರಹಸ್ಯರು ವಿದ್ವಾಂಸರಲ್ಲಿ, ಮಾಟಗಾರರಾಗಲಿ, ಜ್ಯೋತಿಷ್ಯರಾಗಲಿ, ಶಕುನದವರಾಗಲಿ ಯಾರೂ ರಾಜನಿಗೆ ತಿಳಿಸಲಾರರು. ಅವನು ಬಂದು ದಾನಿಯೇಲ ಬಂದು ನಿಂತ, ಅರಸೇ, ನಿನಗೆ ಬಿದ್ದಿರ್ತಕ್ಕಂಥ ಈ ಕನಸಿನ ಅರ್ಥವನ್ನು ಯಾರೂ ಜನಕ್ಕೆ ತಿಳಿಸಲಾದರು. ಇಂಥ ರಹಸ್ಯಗಳನ್ನು ವ್ಯಕ್ತಪಡಿಸುವನು ಯಾರೂ ತಿಳಿಸಲರು. ಆದರೆ ಒಬ್ಬನಿದ್ದಾನೆ, ಪರಲೋಕದಲ್ಲಿದ್ದಾನೆ, ಆತನು ದೇವರು. ನೋಡು, ಪರಲೋಕದಲ್ಲಿ ಒಬ್ಬನಿದ್ದಾನೆ, ಆತನು ದೇವರು, ಪರಲೋಕದಲ್ಲಿದ್ದಾನೆ. ಉತ್ತರ ಕಾಲದಲ್ಲಿ ನಡೆಯತಕ್ಕದನ್ನು ಆತನ ರಾಜನಿಗೆ ನೆಬೂಕದ್ನೆಚ್ಚರನಿಗೆ ತಿಳಿಪಡಿಸಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ರಾಜನೇ, ಅರಸನೇ, ನಿನ್ನ ಕನಸಿನ ಅರ್ಥವನ್ನು ಈ ಭೂಲೋಕದಲ್ಲಿ ಹೇಳುವವರು ಯಾರೂ ಇಲ್ಲ, ಇದರ ಅರ್ಥವನ್ನು ಬಿಚ್ಚಿ ಹೇಳ್ತಕ್ಕಂಥವ್ರು ಯಾರೂ ಇಲ್ಲ. ಆದರೆ ಒಬ್ಬನಿದ್ದಾನೆ, ಆತನು ಯಾರು? ಪರಲೋಕದಲ್ಲಿದ್ದಾನೆ. ಆತನು ಪರಿಶುದ್ಧನು, ನ್ಯಾಯವಂತನು, ನೀತಿವಂತನು, ಸೃಷ್ಟಿಕರ್ತನಾದಂಥ ದೇವರಿದ್ದಾನೆ. ದೇವರು ಸರ್ವಲೋಕ ಸೃಷ್ಟಿಕರ್ತನಾದ ದೇವರು ಪರಲೋಕದಲ್ಲಿದ್ದಾನೆ. ಅವನು ಮಾತ್ರ ಯೋಗ್ಯನು ಈ ಕನಸಿನ ಅರ್ಥವನ್ನು ಮತ್ತು ಮುಂದೆ ಆಗತಕ್ಕಂಥದ್ದನ್ನೆಲ್ಲವನ್ನು ಅರಸನಾದ ನಿನಗೆ ತಿಳಿಸುವುದಕ್ಕೋಸ್ಕರವಾಗಿ ಈ ಕನಸು ನಿನಗೆ ಬಿತ್ತು ಎಂಬುದಾಗಿ ಹೇಳಿ. ಆಗ ಅರಸೇ, ಈಗ ಇದರ ಕನಸಿನ ಅರ್ಥ ನಾನು ನಿನಗೆ ಹೇಳ್ತೇನೆ. ನೀ ಯಾಕೆ ಅಂಜ್ತಾ ಇದ್ದಿ? ಆ ಮೂರ್ತಿಯನ್ನು ನೋಡಿದ್ದು ಬಹಳ ಸಂತೋಷಪಟ್ಟಿದ್ದೆ. ಆದರೆ ಇವತ್ತಿನ ದಿವಸ ಆ ಕಲ್ಲು ಬಂಡೆ ನೋಡಿದ ತಕ್ಷಣ ಗೊತ್ತಾ, ಭಯಂಕರವಾಗಿ ಹೆದರಿದೆಯಲ್ಲ. ಯಾಕೆ ಹೆದರಿದಿ ಗೊತ್ತಾ? ಆ ಕಲ್ಲು ಬಂಡೆ ಅಂದರೆ ಏನಿದೆ? ಇವತ್ತಿನ ದಿವಸ ಆ ಕಲ್ಲು ಬಂಡೆ ನೋಡಿ ಅಂಜುತ್ತಾ ಇದ್ದಿ. ಪ್ರಿಯರೇ, ಕಲ್ಲು ಬಂಡೆಯಿಂದ ಇವತ್ತಿನ ದಿವಸ ಸಮಸ್ತ ಲೋಕ ಹೆದರುತ್ತದೆ. ಆ ಕಲ್ಲು ಬಂಡೆ ಇಡೀ ಸಮಸ್ತಕ್ಕೆ ಮುಗ್ಗರಿಸುವಂಥ ಒಂದು ಬಂಡಿಯಾಗಿದೆ. ಇಡೀ ಸಮಸ್ತ ಲೋಕವನ್ನು ನಾಶ ಮಾಡುವಂಥ ಬಂಡಿಯಾಗಿದೆ. ಆ ದೂರಾ ಮೈದಾನದಲ್ಲಿ ನಿಂತಿರ್ತಕ್ಕಂಥ ಪ್ರತಿಮೆ ಏನಿದೆ ಗೊತ್ತಾ? ಇದು ಇಡೀ ಸಮಸ್ತ ಲೋಕದ ಸಾಮ್ರಾಜ್ಯಗಳಿವೆ. ಈಗಿರ್ತಕ್ಕಂಥ ಸಾಮ್ರಾಜ್ಯ ಮತ್ತು ಮುಂದೆ ಬರ್ತಕ್ಕಂಥ ಸಾಮ್ರಾಜ್ಯಗಳು ಇವೆಲ್ಲವೂ ಧ್ವಂಸವಾಗಿ ಹೋಗುತ್ತವೆ ಒಂದು ದಿವಸ ಅಂತಕ್ಕಂಥ ಆ ಒಂದು ಪ್ರತಿಮೆಯ ಕನಸಿನಲ್ಲಿರ್ತಕ್ಕಂಥ ಅರ್ಥವನ್ನು ದಾನಿಯೇಲನು ಅವರಿಗೆ ಹೇಳ್ತಾ ಇದ್ದಾನೆ. ಆಗ ಮುಂದಾಗುವುದನ್ನು ಕರ್ತನಾದ ಯೆಹೋವನು ನಿನಗೆ ಗೋಚರಪಡಿಸಿದ್ದಾನೆ. ನಾನೇ ಜೀವಂತನು, ಬಹಳ ಬುದ್ಧಿವಂತನು ಅಂತಕ್ಕಂಥದ್ದು ನಾನಲ್ಲ ಅರಸೇ. ನಿನ್ನ ಅಭಿಪ್ರಾಯವನ್ನು ರಾಜನಿಗೆ ಗೋಚರವಾಗಿ ನಿನ್ನ ಮನಸ್ಸಿನ ಯೋಚನೆ ವಿಷಯ ನಿನಗೆ ತಿಳಿದು ಬಂದಲ್ಲಿ ಈ ರಹಸ್ಯವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ದಿವಸ ರಾಜನೇ, ನೀನು ಕಂಡದು ಏನು ಗೊತ್ತಾ? ಒಂದು ಪ್ರತಿಮೆ ನಿನ್ನ ಕಂಡಿತು. ಆ ಪ್ರತಿಮೆ ಏನಿತ್ತು ಗೊತ್ತಾ? ಅದರ ತಲೆ ಬಂಗಾರದ ತಲೆಯಾಗಿತ್ತು. ಅದರ ಎರಡು ತೋಳುಗಳು ಏನಾಗಿದ್ದವು ಗೊತ್ತಂತಂದರೆ ಬೆಳ್ಳಿಯ ತೋಳುಗಳಾಗಿದ್ದವು. ಆಮೇಲೆ ಗೊತ್ತಾ, ಈ ಎದೆಯಿಂದ ಸೊಂಟದವರೆಗೆ ತಾಮ್ರದ ಏನು ಗೊತ್ತಂತಂದ್ರೆ ಅದರ ತಾಮ್ರದ ಆಕಾರದಲ್ಲಿತ್ತು. ಆಮೇಲೆ ಈ ಸೊಂಟದಿಂದ ಪಾದದವರೆಗೆ ಏನಿತ್ತು ಗೊತ್ತಾ? ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು. ಮತ್ತು ಅದರ ಪಾದಗಳು ಅರ್ಧ ಗಟ್ಟಿ ಅರ್ಧ ಸೊಳ್ಳು ಇದೇನು ಗೊತ್ತಾ ಇತ್ತು. ಇದನ್ನೇ ನೋಡಿ ಇದೇ ಜನ ಬಿದ್ದಂಥ ಕನಸು. ಈ ಕನಸು ಅರಸೇ, ಆ ಬಂಗಾರದ ತಲೆ ಯಾರು ಗೊತ್ತಾ? ನೀನೇ. ನೀನು ಸಾಮ್ರಾಜ್ಯ ಮುಗಿದು ಹೋಗಿದ ಮೇಲೆ ಇನ್ನೊಂದು ಸಾಮ್ರಾಜ್ಯ ಬರ್ತದೆ. ಇಬ್ಬರು ಏನು ಗೊತ್ತಾ? ಇವರಿಬ್ಬರು ಕೋಆಲಿಷನ್ ಗೌರ್ಮೆಂಟ್. ಇವ್ರದ್ದು ಮೇದ್ಯರು ಮತ್ತು ಪಾರಸಿಯರು ಕನಿಷ್ಠವಾದಂಥ ಸರ್ಕಾರ ಬರ್ತದೆ. ನೀನು ಹೋಗಿದ ಮೇಲೆ ಕನಿಷ್ಠವಾದಂಥ ಸಾಮ್ರಾಜ್ಯ ಬರ್ತದೆ. ನೀನು ಬಂಗಾರದ ತಲೆ, ನಿನಕ್ಕಿಂತ ಶ್ರೇಷ್ಠವಾದ ಅರಸನು ಯಾರೂ ಇಲ್ಲ. ಆದರೆ ನಿನಕ್ಕಿಂತ ಕನಿಷ್ಠವಾಗಿರ್ತಕ್ಕ ಅರಸರು ಇಬ್ಬರು ಬರ್ತಾರೆ. ಮೇದ್ಯರು ಪಾರಸಿಯರು ಅಂತಕ್ಕಂಥವ್ರು ಬರ್ತಾರೆ. ಅವರು ಕನಿಷ್ಠವಾದಂಥ ರಾಜರು ಇರ್ತಾರೆ. ಅವ್ರು ಹೋಗಿದ ನಂತರ ಏನು ಗೊತ್ತಾ? ಇನ್ನೊಬ್ಬನು ಬರ್ತಾನೆ. ಅವನೇ ಯಾರು ಗೊತ್ತಂತಂದ್ರೆ ತಾಮ್ರದ ಅರಸನು. ಅಂದರೆ ಗೊತ್ತಾ? ಗ್ರೀಕ್ ರಾಜ. ಅವನಿಗೆ ಗೊತ್ತಾ? ಗ್ರೇಟ್ ಅಲೆಕ್ಸಾಂಡರ್. ಅವನು ಗ್ರೀಕ್ ಸಾಮ್ರಾಜ್ಯ ಬರ್ತದೆ. ಈ ಗ್ರೀಕ್ ಸಾಮ್ರಾಜ್ಯ ಸಹ ಇಡೀ ಭೂಲೋಕದಲ್ಲೆಲ್ಲ ತುಂಬಿ ಹೋಗ್ತದೆ ಎಂಬುದಾಗಿ. ಆನಂತರದಲ್ಲಿ ಈ ಮೂರು ರಾಜ್ಯಗಳಿಗಿಂತ ಬಲಿಷ್ಠವಾದಂಥ ಇನ್ನೊಂದು ರಾಜ್ಯ ಬರ್ತದೆ. ಬಹಳ ಕನಿಷ್ಠವಾಗಿರ್ತಕ್ಕಂಥ ರಾಜ್ಯ ಇರ್ತದೆ ಮತ್ತು ಇದು ಬಹಳ ಬಲಿಷ್ಠವಾಗಿರ್ತಕ್ಕಂಥ ರಾಜ್ಯವಾಗಿರ್ತದೆ. ಅದ್ಯಾವುದು ಗೊತ್ತಾ? ರೋಮ್ ಸಾಮ್ರಾಜ್ಯ. ಆ ರಾಜ್ಯದಲ್ಲಿ ಕಬ್ಬಿಣಾಂಶ ತುಂಬಿರುತ್ತದೆ. ಆ ರಾಜ್ಯ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ದಂಶ ಚೂರು ಮಾಡ್ತಕ್ಕಂಥ ಅದೇನು ಗೊತ್ತಾ? ಅಂಥ ಗಟ್ಟಿಯಾಗಿರ್ತಕ್ಕಂಥ ರಾಜ್ಯ ಇದೆ. ಆ ರಾಜ್ಯ ಹೋಗಿದ ಮೇಲೆ ಇನ್ನೊಬ್ಬನು ಬರ್ತಾನೆ. ಅರ್ಧ ಸೊಳ್ಳು ಅರ್ಧ ಗಟ್ಟಿ. ಅಂದರೆ ಗೊತ್ತಾ? ಮಣ್ಣು, ಆಮೇಲೆ ಗೊತ್ತಾ? ಅರ್ಧ ಗಟ್ಟಿ ಒಂದು ಪಾದ, ಅದು ಅರ್ಧ ಮಣ್ಣಿದೆ, ಅರ್ಧ ಏನು ಗೊತ್ತಾ? ಕಬ್ಬಿಣಿದೆ. ಸೊ ಇಂಥ ರಾಜ್ಯರು ಬರ್ತಾರೆ. ನೀನು ಹೋಗಿದ ಮೇಲೆ ಇಂಥ ರಾಜ್ಯರು ಬರ್ತಾರೆ. ಆದರೆ ಇನ್ನೊಂದು ನಾನು ನಿನಗೆ ಹೇಳುತ್ತೇನೆ ಗೊತ್ತಾ? ಪ್ರತಿಮೆಗೆ ಬಡಿದ ಬಂಡಿಯು ಆ ಪ್ರತಿಮೆಯನ್ನು ಬಡಿದಿರ್ತಕ್ಕಂಥ ಬಂಡಿಯನ್ನು ನೀನು ನೋಡಿದೆಯಲ್ಲ, ಆ ಕೈಯಿಲ್ಲದೆ ಒಡೆಯಲ್ಪಟ್ಟಂಥ ಒಂದು ಬಂಡೆ ಅಲ್ಲಿಂದ ಮೇಲಿಂದ ಬೆಟ್ಟದಿಂದ ಉರುಳುತ್ತಾ ಮುಗ್ಗರಿಸಿ ಬರ್ತಾ ಬಂದು
ಇವುಗಳಿಗೆ ಬಡಿದಾಗ, ಅಂದರೆ ನೀವು 4 ಸಾಮ್ರಾಜ್ಯಗಳಿಗೆ ಬಡಿದಾಗ ಏನಾಯಿತು ಗೊತ್ತಾ? ಈ ರಾಜ್ಯಗಳೆಲ್ಲ ಚೂರು ಚೂರಾಗಿ ಹೋದವು. ಇದನ್ನು ನೀನು ನೋಡಿದೆಯಲ್ಲ. ಮತ್ತು ಬಡಿದಿರ್ತಕ್ಕಂಥ ಈ ಬಂಡೆ ಏನಾಗಿದೆ? ಹಾಗೆ ಕುಳಿತಿಲ್ಲ. ಪ್ರತಿಮೆಗೆ ಬಡಿದ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಇಡೀ ಸಮಸ್ತ ಲೋಕದಲ್ಲೆಲ್ಲ ಬಂಡೆ ಹರಿಯಲಿಕ್ಕೆ ಶುರುವಾಯಿತು. ಬಂಡೆ ಹರಡ್ಲಿಕ್ಕೆ ಪ್ರಾರಂಭ ಆಗೋಯ್ತು. ಎಲ್ಲ ರಾಜ್ಯಗಳು ಧ್ವಂಸ ಆಗಿ ಹೋದವು. ನೆಬುಕದ್ನೆಚ್ಚರ್ ರಾಜ ಧ್ವಂಸ ಆಗಿ ಹೋದ. ಮೇದ್ಯ ಫಾರ್ಸರ ಅವರ ಸಾಮ್ರಾಜ್ಯ ಧ್ವಂಸ ಆಗಿ ಹೋಗ್ತದೆ. ಅದಾದ ನಂತರ ಗ್ರೀಕ್ ರಾಜ್ಯ ಧ್ವಂಸ ಆಗಿ ಹೋಗ್ತದೆ. ಅದಾದ ನಂತರ ರೋಮ್ ಸಾಮ್ರಾಜ್ಯ ಧ್ವಂಸ ಆಗಿ ಹೋಗ್ತದೆ. ಈ ರೋಮ್ ಸಾಮ್ರಾಜ್ಯದಲ್ಲಿ ಗೊತ್ತಾ, ಒಂದು ರಾಜ್ಯ ಪರಲೋಕದಲ್ಲಿರ್ತಕ್ಕಂಥ ದೇವರು ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ. ಅದು ಕಲ್ಲು ಬಂಡೆ. ಅದೇನು ಗೊತ್ತಂದರೆ ಇಡೀ ಸಮಸ್ತ ರಾಜ್ಯದ ಎಲ್ಲ ಸಾಮ್ರಾಜ್ಯಗಳನ್ನು ಧ್ವಂಸ ಮಾಡಿ ಬರ್ತದೆ. ಅದನ್ನು ನೋಡಿ ನೀನು ಅಂಜಿದೆಯಲ್ಲ. ಆ ಬಂಡೆನೇ ಯಾರು ಗೊತ್ತಾ? ಇವತ್ತಿನ ದಿವಸ 44ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆ ರಾಜ್ಯರ ಕಾಲದಲ್ಲಿ ನೋಡಿ, ಈ ಒಂದು 4 ಜನ, ಈ ರೋಮ್ ಸಾಮ್ರಾಜ್ಯ, ಈ ರಾಜ್ಯರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ನೋಡಿ, ರೋಮ್ ಸಾಮ್ರಾಜ್ಯ, ಈ ರೋಮ್ ಸಾಮ್ರಾಜ್ಯದಲ್ಲಿ ಗೊತ್ತಾ, ಒಂದು ಕಲ್ಲು ಬಂಡೆ ಬರುತ್ತದೆ. ಆ ಕಲ್ಲು ಬಂಡೆಯನ್ನು ಗೊತ್ತಾ, ಆ ಬೆಟ್ಟದಿಂದ ಉರುಳುತ್ತಾ ಬರುತ್ತದೆ. ಎಲ್ಲ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿಬಿಡುತ್ತದೆ. ಆ ರಾಜ್ಯರ ಕಾಲದಲ್ಲಿ ಪರಲೋಕದಲ್ಲಿರ್ತಕ್ಕಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಈ ರಾಜ್ಯಗಳನ್ನೆಲ್ಲ ಧ್ವಂಸವಾಗಿ ಹೋಗುತ್ತವೆ. ನೋಡಿರಿ, ಆ ಪರಲೋಕದಲ್ಲಿರ್ತಕ್ಕಂಥ ತಂದೆಯಾದ ದೇವರ ರಾಜ್ಯ ಈ ಭೂಮಿಯ ಮೇಲೆ ಬರ್ತದೆ. ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಧ್ವಂಸವಾಗಿ ಹೊರಟೋಗ್ತದೆ. ಅರ್ಥಾತ್ ಎಲ್ಲ ಸಾಮ್ರಾಜ್ಯಗಳು ಸ್ವತಂತ್ರವಾಗಿ ಹೋಗುತ್ತವೆ. ಎಲ್ಲ ಜನರು ಸ್ವತಂತ್ರವಾಗಿ ಹೋಗುತ್ತಾರೆ. ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಸ್ವತಂತ್ರ ಆಗ್ತವೆ. ಎಲ್ಲ ರಾಷ್ಟ್ರಗಳು ಸ್ವತಂತ್ರ ಆಗ್ತವೆ. ಎಲ್ಲ ಭೂಖಂಡಗಳು ಸ್ವತಂತ್ರವಾಗಿ ಹೋಗ್ತವೆ. ಅಲ್ಲಿ ತನಕ ಜನ ಕತ್ತಲೆಯಲ್ಲಿದ್ದರು. ಅಲ್ಲಿ ತನಕ ಜನರೇನು ಗೊತ್ತಂತಂದ್ರೆ, ಇವರು ಬಟ್ಟೆ ಇಲ್ಲದೆ, ಆಹಾರ ಇಲ್ಲದೆ, ಮನೆಗಳಿಲ್ಲದೆ, ನಿರಾಶ್ರಿತರಿಗೆ, ಅನ್ಸಿವಿಲೈಸ್ಡ್ ಪೀಪಲ್. ಇವರು ಏನು ಗೊತ್ತಂತ, ನಾಗರಿಕತೆ ಇಲ್ಲದಂಥ ಜನರು, ಅನಾಗರಿಕರಾಗಿ ಜೀವಿಸ್ತಕ್ಕಂಥ ಜನಗಳಾಗಿದ್ದರು. ಯಾವಾಗ ಈ ಕಲ್ಲು ಬಂಡೆ ಈ ಭೂಮಿ ಮೇಲೆ ಬಂತೋ, ಅವಾಗ ಏನು ಗೊತ್ತಂತಂದ್ರೆ, ಆತನ ರಾಜ್ಯ ಭೂಮಿ ಮೇಲೆ ಬಂದಾಗ ಎಲ್ಲ ರಾಜ್ಯಗಳು, ಸಾಮ್ರಾಜ್ಯಗಳು ಎಲ್ಲ ಧ್ವಂಸವಾಗಿ ಹೋಗಿ, ಆವಾಗ ಎಲ್ಲ ರಾಜ್ಯಗಳಲ್ಲಿ ಒಂದು ರಾಜ್ಯ ಬರುತ್ತದೆ. ಆ ರಾಜ್ಯ ಶಾಶ್ವತವಾದಂಥ ರಾಜ್ಯ ಅದ. ನೋಡಿ, ಅದರ ಆ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳೆಯದು. ಎಲ್ಲ ರಾಜ್ಯ ಧ್ವಂಸ ಆಗಿ ಹೊರಟು ಹೋಗ್ತಾವ. ಎಲ್ಲ ರಾಜ್ಯಗಳು ಹೊರಟು ಹೋಗ್ತಾವ. ಆ ರಾಜ್ಯ ಬಂದಿದ ಮೇಲೆ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಹೊರಟು ಹೋಗ್ತಾವ. ಎಲ್ಲ ರಾಜ್ಯಗಳು ಧ್ವಂಸ ಹೊರಟೋಗ್ತಾವ. ಅದು ಎಂದಿಗೂ ಅಳೆಯದು. ಕಲ್ಲು ಬಂಡೆಯ ರಾಜ್ಯ ಈ ಭೂಮಿ ಮೇಲೆ ಸ್ಥಾಪಿಸಲ್ಪಡುತ್ತದೆ. ಅದು ಎಂದಿಗೂ ಅಳೆಯದು. ಅದರ ಪ್ರಾಬಲ್ಯ ಬೇರೆ ಜನಾಂಗಕ್ಕೆ ಕದಲಿ ಹೋಗೋದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಹಾಲೆಲೂಯ. ಕರ್ತನಲ್ಲಿ ಪ್ರಿಯರೇ, ಆ ಕಲ್ಲು ಬಂಡೆ ಯಾರು? ಆ ರಾಜ್ಯ ಯಾವುದು? ಈ ರೋಮ್ ಸಾಮ್ರಾಜ್ಯದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ. ಆ ರಾಜ್ಯ ಯಾವುದು? ಅದು ಎಂದೂ ಕದಲಿ ಹೋಗೋದು. ಅದು ಎಂದೂ ಅಳೆದು ಹೋಗೋದು. ಎಂದೂ ಅದು ನಾಶ ಆಗೋದು. ಅದು ನಿರ್ನಾಮ ಮಾಡಿ ಸಮಸ್ತ ಲೋಕದ ರಾಜ್ಯಗಳನ್ನು ಧ್ವಂಸ ಮಾಡಿ ನಿರ್ನಾಮ ಮಾಡಿ ಅದು ಶಾಶ್ವತವಾಗಿರುತ್ತದೆ. ಮತ್ತು ಆ ರಾಜ್ಯಗಳನ್ನು ಧ್ವಂಸ ಮಾಡಿ ನಿರ್ನಾಮ ಮಾಡಿ ಅದು ಶಾಶ್ವತವಾಗಿ ನಿಲ್ಲುತ್ತದೆ. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆ ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರ ಚೂರು ಚೂರು ಮಾಡಿದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದು ನೋಡಿದಲ್ಲ ಅರಸನೇ, ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥ ನಂಬತಕ್ಕದು ಎಂಬುದಾಗಿ. ಅರ್ಥ ಆಯ್ತಾ? ಈ ವಿಗ್ರಹ, ಈ ಮೂರ್ತಿಯಲ್ಲಿರ್ತಕ್ಕಂಥ 4 ಸಾಮ್ರಾಜ್ಯಗಳು, ಭೂಮಿಯ ಮೇಲೆ ಸಾಮ್ರಾಜ್ಯ ನಿರಂತರವಾಗಿ ಆಳಿರ್ತಕ್ಕಂಥವು, ಸಾವಿರಾರು ವರ್ಷಗಳಿಂದ ಆಳಿರ್ತಕ್ಕಂಥ ಇಂಥ ಸಾಮ್ರಾಜ್ಯಗಳು, ಇವು ಕತ್ತಲೆಯ ರಾಜ್ಯ. ಇವು ಕತ್ತಲೆಯಲ್ಲಿ ಸಂಚರಿಸ್ತಕ್ಕಂಥವ್ರು. ಇವರು ಅನಾಗರಿಕರು. ಇಡೀ ಸಮಸ್ತ ಲೋಕವನ್ನು ಆಳಿದಂಥವ್ರು. ಯಾರಿಗೂ ಸ್ವತಂತ್ರ ಇಲ್ಲ. ಯಾರು ಏನು ಗೊತ್ತಾ, ಎಲ್ಲರೂ ಪರತಂತ್ರರೇ. ಅವರಿಗೆ ಸರಿಯಾದ ಬಟ್ಟೆ ಇಲ್ಲ, ಊಟ ಇಲ್ಲ, ಮನೆಗಳಿಲ್ಲ. ಅವರಿಗೆ ಅವರು ಸ್ವತಂತ್ರವಾಗಿ ಜೀವಿಸುವಂಥ ಹಕ್ಕು ಸಹ ಅವರಿಗಿಲ್ಲ. ಇಂಥ ಒಂದು ಪರಿಸ್ಥಿತಿ ಇತ್ತು. ಕರ್ತನಲ್ಲಿ ಪ್ರಿಯರೇ, ಯಾವಾಗ ಸ್ವತಂತ್ರ ಆಯಿತು?
ಯಾವಾಗ ಈ ರಾಜ್ಯಗಳು ನಿರ್ನಾಮ ಆಗಿ ಹೋದವು, ಯಾವಾಗ ಕಲ್ಲು ಬಂಡೆ ಬಂತು, ಯಾವಾಗ ಕಲ್ಲು ಬಂಡೆ ಬಂದ ಮೇಲೆ ಈ ಒಂದು ವಿಗ್ರಹಕ್ಕೆ ಬಡಿಯಿತೋ, ಆಗ ವಿಗ್ರಹ ನಾಶವಾಗಿ ಹೋಯಿತು. ಆವಾಗ ಕಲ್ಲು ಬಂಡೆ ಏನಾಯಿತು ಗೊತ್ತಾ, ಅದು ಬೆಳೆಯುತ್ತಾ ಬೆಳೆಯುತ್ತಾ ಶಾಶ್ವತವಾಗಿ ಭೂಲೋಕದಲ್ಲೆಲ್ಲ ಹರಡುವುದಕ್ಕೆ ಪ್ರಾರಂಭ ಆಯಿತು. ಇದರ ರಾಜ್ಯ ಶಾಶ್ವತವಾದಂಥ ರಾಜ್ಯ ಅದ. ಆ ಕಲ್ಲು ಬಂಡೆ ಇದು ಶಾಶ್ವತವಾದಂಥ ರಾಜ್ಯ ಅದ. ಅದು ರಾಜ್ಯ ಬರಲಿ, ಆ ರಾಜ್ಯ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಆ ರಾಜ್ಯ ಬರ್ತದೆ. ಆ ರಾಜ್ಯನು ನಿಮ್ಮ ಮಧ್ಯದಲ್ಲಿದ್ದಾನೆ. ಆ ರಾಜ್ಯನ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಭೂಮಿ ಮೇಲೆ ಬಂದಿದ್ದಾನೆ. ಆ ಪರಲೋಕ ರಾಜ್ಯ, ಕಲ್ಲು ಬಂಡೆಯ ರಾಜ್ಯವನ್ನು ಈ ಭೂಮಿ ಮೇಲೆ ಸ್ಥಾಪನೆ ಮಾಡೋದಕ್ಕೆ ಬಂದಿದ್ದಾನೆ. ಆ ರಾಜ್ಯ ಸ್ಥಾಪನೆ ಆಗಿದ ತಕ್ಷಣ ಏನಾಗ್ತದೆ, ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಈ ಒಂದು ಅಂಧಕಾರದ ಈ ಒಂದು ಶಾಸನಗಳು ನಾಶವಾಗಿ ಹೊರಟು ಹೋಗ್ತವೆ, ನಿರ್ನಾಮವಾಗಿ ಹೋಗ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡೋಣ ಹೆಂಗೆ ಬರೆಯಲ್ಲ. ದಾನಿಯೇಲ 4ನೇ ಸಂಧಿ 3ನೇ ವಚನದಲ್ಲಿ ಇಲ್ಲಿ ಈ ರೀತಿಯಿಂದ ಬರೆಯಲ್ಲ. 4 ಆಮೇಲೆ 4ನೇ ಸಂಧಿ 3ನೇ ವಚನದಲ್ಲಿ ನನಗೆ ವಿಹಿತವಾಗಿ ತೋರಿ ಬಂದಿದೆ. ಆತನ ಮಹತ್ವಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷಣ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳ್ವಿಕೆ ತಲತಲಾಂತರಕ್ಕೂ ಇರುವುದು. ಆತನ ರಾಜ್ಯ ಅಳೆದು ಹೋಗುವುದೇ ಇಲ್ಲ. ಇದು ಶಾಶ್ವತವಾದ ರಾಜ್ಯ ಅದ. ಈ ಭೂಮಿ ಮೇಲೆ ಸ್ಥಾಪನೆ ಆಗ್ಯದ. ಈ ಭೂಮಿ ಮೇಲೆ ಆ ರಾಜ್ಯ ಬರ್ತದೆ ಎಂಬುದಾಗಿ ಹೇಳಿದೆ. ಆ ರಾಜ್ಯ ಭೂಮಿ ಮೇಲೆ ಬರ್ತದೆ. ಅರಸನೇ, ಆ ರಾಜ್ಯ ಇಷ್ಟು ಜನ ನಾಶವಾಗಿ ಹೋಗ್ತೀರಿ. ಆ ಕಲ್ಲು ಬಂಡೆನ ನೋಡಿ ಅಂಜಿದೆಯಲ್ಲ, ಅಯ್ಯೋ ಮುಂದೆ ಏನಾಗೋದು ಎಂಬುದಾಗಿ ಹೆದರಿಕೊಂಡಿದೆಯಲ್ಲ, ಆ ರಾಜ್ಯ ಮುಂದೆ ಬರ್ತದೆ ಎಂಬುದಾಗಿ ದಾನಿಯೇಲನು ಅವತ್ತು ದಿವಸ ತಿಳಿಸಿ ಹೇಳಿದ್ದಾನೆ. ಆ ರಾಜ್ಯ ಶಾಶ್ವತವಾದಂಥ ರಾಜ್ಯ. ಹಾಗೆ ಇದೇ 4ನೇ ಅಧ್ಯಾಯ 34ನೇ ವಚನದಲ್ಲಿ ಬರೆಯಲ್ಪಟ್ಟ, ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನಗೆ ಸ್ವಾಧೀನವಾಯಿತು. ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದನು. ಆತನ ಆಳ್ವಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಭೂ ನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನು ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರವಾಗಿ ನಡೀತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತೆರೆಯಲಾರರು. ಏನು ಮಾಡುತ್ತಿ ಎಂದು ಯಾರೂ ಆತನನ್ನು ಕೇಳಲಾರರು. ಅದೇ ಸಮಯದಲ್ಲಿ ನನ್ನ ಬುದ್ಧಿ ನನಗೆ ಸ್ವಾಧೀನವಾಯಿತು. ಹಲ್ಲೆಲೂಯಾ. ಯಾವಾಗ ಇಂಥ ಅರಸನಿಗೆ ದಾನಿಯೇಲನು ಹೇಳಿದ ಮಾತಿನ ಮೇಲೆ ಅವಾಗ ಅವನಿಗೆ ಅರ್ಥ ಆಯಿತು. ಅರ್ಥ ಆಗಿದ ಮೇಲೆ ನಾನೇ ದೊಡ್ಡ ಅರಸ, ನಾನೇ ದೇವರು, ನನಗಿಂತ ಯಾರು ಇಲ್ಲ ಎಂಬುದಾಗಿ ಅಷ್ಟು ಮೆರೆದಿರ್ತಕ್ಕಂಥ ನೆಬೂಕದ್ನೆಚ್ಚರನಿಗೆ ಒಂದು ದಿವಸ ಏನಾಯ್ತು ಗೊತ್ತಾ? ದಾನಿಯೇಲನು ಹೇಳ್ತಾನೆ, ನೀನು ಒಂದು ದಿವಸ ಏನು ಗೊತ್ತಾ, ದನದ ಹಾಗೆ ನೀನು ಸಹ ಮೇವು ತಿನ್ನುತ್ತಿ, ಮನುಷ್ಯರೊಳಗೆ ತೆಗೆದುಹಾಕಲ್ಪಡ್ತಿ, ಎಲ್ಲ ಸಾಮ್ರಾಜ್ಯ ನನ್ನದೇ ಎಂಬುದಾಗಿ ಹೇಳ್ತಿದ್ದಾರೆ. ಆಹಾ, ನನ್ನ ಅರಮನೆ ನಾ ಕಟ್ಟಿಸ್ಕೊಂಡಿದೆ, ಇದು ನನ್ನ ವೈಭವ ಎಂಬುದಾಗಿ ನೀ ಹೇಳ್ತಾ ಇದೆಯಲ್ಲ, ನಿನ್ನ ರಾಜ್ಯ ಧ್ವಂಸವಾಗಿ ಹೊರಟೋಗ್ತದೆ ಒಂದು ದಿವಸ ಎಂಬುದಾಗಿ ಹೇಳಿದಾಗ ದೇವರಿಗೆ ವಿರುದ್ಧವಾಗಿ ಮಾತಾಡಿದ ಅವನ ರಾಜ್ಯ ಹೊರಟೋಯ್ತು. ಅವಾಗೇನು ಗೊತ್ತಾ, ಪ್ರಾಣಿಯ ಹಾಗೆ ದನದ ಹಾಗೆ ಮೇವು ತಿನ್ನುವುದಕ್ಕೆ ಪ್ರಾಣಿಯಲ್ಲಿ ಗೊತ್ತಾ ಕಾಡಿನಲ್ಲಿ ಸೇರೋದು ಪ್ರಾರಂಭ ಮಾಡ್ದ. ಇಷ್ಟು ವರ್ಷಗಳು ಕಾಡಿನಲ್ಲಿ ಉಳಿದ. ಎಲ್ಲಿ ತನಕ ಕಾಡಿನಲ್ಲಿ ಉಳಿದ ಗೊತ್ತಾ? ಎಲ್ಲಿ ತನಕ ದೇವರ ಅರಿವು ಬಂದಿಲ್ಲ, ಎಲ್ಲಿ ತನಕ ಈ ಪರಲೋಕ ರಾಜ್ಯದ ವಿಷಯದಲ್ಲಿ ಅವನಿಗೆ ತಿಳಿದಿಲ್ಲ, ಅಲ್ಲಿ ತನಕ ಅವನಿಗೆ ಪ್ರಾಣಿಯಾಗಿ ಉಳಿದಿದ. ಮೈಯೆಲ್ಲ ತಲೆ ಕೂದಲು ಬೆಳೆದು ಹೋಗಿತ್ತು, ಮೈಯೆಲ್ಲ ಗೊತ್ತಾ ಪಕ್ಷಿಯ ಹಾಗೆ ಉಗುರುಗಳು ಬೆಳೆದು ಹೋಗಿದ್ದು. ಆಕಾಶದ ಇಬ್ಬನಿ ಅವನ ಮೇಲೆ ಬೀಳ್ತಾ ಇತ್ತು. ಅಂಥ ಅರಸನು ಸೊಪ್ಪತ್ತಿಗೆ ಮೇಲೆ ಮಲಗ್ತಕ್ಕಂಥ, ಅವನು ಚಿನ್ನದ ಬಂಗಾರದಲ್ಲಿ ಗೊತ್ತಾ ಊಟ ಮಾಡ್ತಕ್ಕಂಥ ಅರಸನು ಅರಣ್ಯದಲ್ಲಿ ಪ್ರಾಣಿ ಹಾಗೆ ತಿರುಗಾಡಿದೆ. ಯಾವಾಗ ದೇವರಿಗೆ ತಿರುಗಿ ಬಿದ್ದಿದ ಆ ಸಮಯದಲ್ಲಿ. ಆದರೆ ಯಾವಾಗ ಆ ದೇವ್ರಿಗೆ ತಿಳ್ಕೊಂಡಿದ ಮೇಲೇನು ಗೊತ್ತಂದ್ರೆ ಅವನ ಬುದ್ಧಿ ಸ್ವಾಧೀನ ಆಯಿತು. ಆಗಿದ ಮೇಲೆ ಹೇಳ್ತಾನೆ ಗೊತ್ತಾ, ಯಾರು ಆತನ ಕೈ ಹಿಂದಕ್ಕೆ ತರಲಾರು. ಭೂಲೋಕ ಪರಲೋಕ ಸೃಷ್ಟಿ ಮಾಡಿದಂಥ ಆತನು ತನ್ನ ಇಚ್ಛಾನುಸಾರವಾಗಿ ನಡೀತಾನೆ. ಆತನು ಸರ್ವಶಕ್ತನಾದ ದೇವರು, ಆತನ ರಾಜ್ಯ ತಲತಲಾಂತರಕ್ಕೆ ಇರುತ್ತದೆ ಎಂಬುದಾಗಿ ಆತನ ಬಾಯಿಯಿಂದ ಹೇಳುವಾಗ, ಆತನ ಸರ್ವಶಕ್ತನ ಆತನ ರಾಜ್ಯ ಶಾಶ್ವತ ಎಂಬುದಾಗಿ ಹೇಳುವಾಗ ಆಗ ಆತನ ಬುದ್ಧಿ ಸ್ವಾಧೀನ ಆಯಿತು. ಆವಾಗ ಆತನ ರಾಜ್ಯ ಆತನಿಗೆ ಬಂತು ಎಂಬುದಾಗಿ. ಅಂದ್ರೇನು ಗೊತ್ತಾ, ಎಲ್ಲ ರಾಜ್ಯಗಳು ಧ್ವಂಸವಾಗಿ ಹೋಗ್ತವೆ ಎಂಬುದಾಗಿ ಹೇಳಿದೆ. 6ನೇ ಅಧ್ಯಾಯ 26ನೇ ವಚನ. ಹಲ್ಲೆಲೂಯಾ. ಇದೇ ದಾನಿಯೇಲ ಪ್ರವಾದಿಗಂತ 6ನೇ ಅಧ್ಯಾಯ 26ನೇ ವಚನದಲ್ಲಿ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸ್ತೇನೆ. ನೋಡ್ರಿ, ದಾನಿಯೇಲ ಹೇಳತನ, ದಾರಿವೇಶ ಹೇಳತನ ಗೊತ್ತಾ, ನೆಬೂಕದ್ನೆಚ್ಚರ ದಾರಿವೇಶ ಹೇಳ್ತಾ ಇದ್ದಾನೆ ಗೊತ್ತಾ, ನನ್ನ ರಾಜ್ಯ ಆಳ್ತಕ್ಕಂಥ ಎಲ್ಲ ನನ್ನ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಸನಾತನ ದೇವರು ಯಾರು? ಸನಾತನ ಧರ್ಮ ಸ್ಥಾಪನೆ ಮಾಡುವನು ಯಾರು?
ಆತನೇ ಯಾರು ಗೊತ್ತಾ? ದಾನಿಯೇಲನ ದೇವರೇ, ಇಸ್ರಾಯೇಲಿನ ದೇವರೇ, ಯೆಹೋವನೇ, ಯೇಸುವೆ. ಈತನಿಗೆ ಗೊತ್ತಾ? ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳನ್ನು ಅದ್ಭುತ ಮಹತ್ಗಳನ್ನು ನಡೆಸುವವನಾಗಿದ್ದಾನೆ. ಆತನೇ ಸರ್ವಶಕ್ತನಾದಂಥ ದೇವರು. ಆ ದೇವರು ಯಾರಾದರೂ ಒಂದು ವೇಳೆ ವಿರುದ್ಧವಾಗಿ ಇರುವುದಾದರೆ ಅವರ ಹೆಸರುಗಳನ್ನು ಗೊತ್ತಾನ, ಅವರ ಸಾಮ್ರಾಜ್ಯವನ್ನು ನಾನು ಚೂರು ಚೂರು ಮಾಡ್ತೇನೆ ಎಂಬುದಾಗಿ ಆ ಅರಸನೇ ತಿರುಗಿ ಹೇಳ್ತಾ ಇದ್ದಾನೆ. ಆ ರಾಜ್ಯ ಬರುತ್ತದೆ ಎಂಬುದಾಗಿ. ಆತನ ರಾಜ್ಯ ಶಾಶ್ವತ. 7ನೇ ಸಂಧಿ 14ನೇ ವಚನ, 7:14 ನೋಡಿ. ಸಕಲ ಜನಾಂಗ ಕುಲ ಭಾಷೆಗಳವರು ಅಂದರೆ ಗೊತ್ತಾ, ಎಲ್ಲ ದೇಶ, ಇಡೀ ಸಮಸ್ತ ಭೂಲೋಕ, ಸಕಲ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಆತನ ಆಳ್ವಿಕೆಯು ಅಂತ್ಯವಿಲ್ಲದು, ಶಾಶ್ವತವಾದುದು. ಆತನ ರಾಜ್ಯವು ಎಂದಿಗೂ ಅಳೆಯದು. ಈ ಕಲ್ಲು ಬಂಡೆಯ ರಾಜ್ಯ ಎಂದೂ ಅಳೆಯದಿಲ್ಲ. ಇದು ಎಂದೂ ಅಳೆದು ಹೋಗುವ ಇಲ್ಲ. ಇಂತಹ ಒಂದು ರಾಜ್ಯ ಸ್ಥಾಪನೆ ಆದ. ಇಂಥ ರಾಜ್ಯ ಬರಲಿ, ಆ ರಾಜ್ಯ ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1:38. ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38. ಲೂಕ 1:33. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಯಾರು? ಆತನು. ಆ ಕಲ್ಲು ಬಂಡೆ ಆಗಿರುವ ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದ. ಆತನ ರಾಜ್ಯಕ್ಕೆ ಅಂತ್ಯನೇ ಇಲ್ಲ. ಯೋಹಾನ ಬರೆದ ಸುವಾರ್ತೆ 8:36 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೋಹಾನ 8:36. ಹಲ್ಲೆಲೂಯಾ. 8:36 ನೋಡಿ. ಮಗನು ಶಾಶ್ವತವಾಗಿರುವನು. ನೋಡಿ 35ರಿಂದ ದಾಸನು ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ. ಅಂದ್ರೇನು? ಲೋಕದ ರಾಜ್ಯ ಸಾಮ್ರಾಜ್ಯಗಳು ದಾಸತ್ವದಲ್ಲಿ ಬಿದ್ದು ಹೋಗಿರ್ತಕ್ಕಂಥವ್ರು. ದಾಸನು ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ, ಮಗನು ಶಾಶ್ವತವಾಗಿರುವನು. ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗೋದು. ಆ ಕಲ್ಲು ಬಂಡೆ ನಿಮಗೆ ಬಿಡುಗಡೆ ಮಾಡುವುದಾದರೆ ನಿಮಗೆ ಬಿಡುಗಡೆ ಆಗ್ತದೆ, ಇಲ್ದರ ಯಾರಿಗೂ ಬಿಡುಗಡೆ ಆಗೋದಿಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರಿಯರೇ, ಆ ರಾಜ್ಯ ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಅದು ಶಾಶ್ವತವಾದ ರಾಜ್ಯ. ಆ ಕಲ್ಲು ಬಂಡೆ ರಾಜ್ಯ ಯಾರು ಗೊತ್ತಾ? ರೋಮ್ ಸಾಮ್ರಾಜ್ಯದ 4ನೇ ಶತಮಾನದಲ್ಲಿ 400 ಇಸ್ವಿಯಲ್ಲಿ, ಕ್ರಿಸ್ತಪೂರ್ವ 400 ಇಸ್ವಿಯಲ್ಲಿ ಏನು ಗೊತ್ತಾ, ಆ ಕಲ್ಲು ಬಂಡೆಯಲ್ಲಿ ಆ ಹೊತ್ತಿನ ದಿವಸ ಆ ರೋಮ್ ಸಾಮ್ರಾಜ್ಯದಲ್ಲಿ ಕಲ್ಲು ಬಂಡೆ ಆಗಿರುವ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೊತ್ತು ದಿವಸ ಹುಟ್ಟಿ ಬಂದ. ಯಾವಾಗ ಈತನು ಹುಟ್ಟಿ ಬಂದ, ಯಾವಾಗ ನಮ್ಮ ಕರ್ತನು ಈ ಭೂಮಿ ಮೇಲೆ ಹುಟ್ಟಿ ಬಂದ, ಈ ಭೂಮಿಯ ಮೇಲೆ ಆತನ ರಾಜ್ಯ ಶಾಶ್ವತವಾದಂಥ ರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಆತನ ಭೂಮಿ ಮೇಲೆ ಬಂದಿದ್ದಾನೆ. ಈ ಭೂಲೋಕ ಆತನ ಭೂಮಿಯಲ್ಲಿ ಬಂದಿರುವಾಗ ಇಡೀ ಸಮಸ್ತ ಸಾಮ್ರಾಜ್ಯಗಳು ಧ್ವಂಸವಾಗಿ ಹೋಗಿವೆ. ಇವತ್ತಿನ ದಿವಸ ಎಲ್ಲ ರಾಷ್ಟ್ರಗಳು ಯಾವಾಗ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಆತನ ಭೂಮಿಯಲ್ಲಿ ಬಂದಿದ ಆ ಸಂದರ್ಭದಲ್ಲಿ ಏನಾಗಿದೆ ಗೊತ್ತಾ, ಇಡೀ ಸಮಸ್ತ ಲೋಕಗಳಿಗೆ ಅರಿವು ಬಂದಿದೆ. ಆವಾಗ ಸಿವಿಲೈಸ್ಡ್ ಜನ, ಆವಾಗಿನ ಪರಲೋಕದಿಂದ ತಂದೆಯಾದ ದೇವರು ಮಾನವ ಮನುಷ್ಯರನ್ನು ಯಾವ ರೀತಿಯಿಂದ ಶುದ್ಧ ಮಾಡಿದ್ದಾನೆ, ಈ ಮನುಷ್ಯರನ್ನು ಯಾವ ರೀತಿಯಿಂದ ಬದಲಾಯಿಸಿದ್ದಾನೆ ಅಂತಕ್ಕಂಥದ್ದನ್ನು ನಾವೇನು ಗೊತ್ತಾ ಆತನ ರಾಜ್ಯದಲ್ಲಿ ನಾವು ನೋಡ್ತೀವಿ. ಅಪೊಸ್ತಲ ಕೃತ್ಯಗಳು ನೀವು ಓದುವಾಗ ನಿಮಗೆ ಗೊತ್ತಾಗ್ತದೆ. ಅಲ್ಲೇನು ಗೊತ್ತಂದ್ರೆ ಕಡೇ ದಿನಗಳಲ್ಲಿ ನಾವು ನೋಡ್ತೇವೆ ಗೊತ್ತಾ, ಅಪೊಸ್ತಲ ಕೃತ್ಯ 2:17 ಮತ್ತು 47 ಯೋವೇಲ 2:28-20 ಹೇಳಿದ ಹಾಗೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವನು. ನೋಡು, ಕಡೇ ದಿನಗಳಲ್ಲಿ ನಾನು ಸತ್ತು ಜೀವಿತನಾಗಿ ಎದ್ದು ಹೋಗಿದ ಮೇಲೆ, ಕಡೇ ದಿನಗಳಲ್ಲಿ ಈ ಲೋಕ ನಾಶ ಆಗುವಂಥ ಕಡೇ ದಿನಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಆತನು ಸತ್ತು ಈ ಭೂಮಿ ಮೇಲೆ ಆತನು ಬಂದು ನಮಗೋಸ್ಕರವಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಹೋಗಿ ಪರಲೋಕದಲ್ಲಿದ್ದು ಆದ್ರೆ ಹೇಳ್ತಾ ಇದ್ದಾನೆ ಗೊತ್ತಾ, ಆತನು ಪರಲೋಕಕ್ಕೆ ಏರಿ ಹೋಗಿ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟನು. ಪವಿತ್ರಾತ್ಮ, ಆ ಕಲ್ಲು ಬಂಡೆ ಆಗಿರುವ ಆತನು ಪವಿತ್ರಾತ್ಮನವ, ಸರ್ವಶಕ್ತನ,
ದೇವ್ರ ಬಲಹನವ, ದೇವ್ರ ಶಕ್ತಿಹನ ಅವನಿಗೇನು ಗೊತ್ತಾ ಭೂಮಿ ಮೇಲೆ ಗೊತ್ತಾ ಕಳಿಸಿಕೊಟ್ಟನು. ಆತನು ಭೂಮಿ ಮೇಲೆ ಬಂದನು. ನಾವು ನೋಡ್ತೇವೆ ಗೊತ್ತಾ, ಆತನು ಪರಲೋಕಕ್ಕೆ ಏರಿ ಹೋಗಿ ಪವಿತ್ರಾತ್ಮನ್ನು ಕಳಿಸಿಕೊಟ್ಟನು ಮತ್ತು ಹೊಸ ಒಡಂಬಡಿಕೆಯ ಸಭೆಯು ಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಇದು ಕಲ್ಲು ಬಂಡೆ. ಪೇತ್ರ, ನನಗೆ ಲೋಕದವರು ಯಾರನ್ನು ತಿಳ್ಕೊಳ್ಳುತ್ತಾರೆ? ಲೂಕನ ಬರೆದ ಸುವಾರ್ತೆ 14 ಅಧ್ಯಾಯದಲ್ಲಿ ಬರೆಯಲ್ಪಟ್ಟು ಯಾರನ್ನು ತಿಳ್ಕೊಂಡಿದ್ದಾರೆ ಜನ? ಒಬ್ಬನು ನಿನಗೆ ಪ್ರವಾದಿ ಅಂತ ತಿಳ್ಕೊಂಡಿದ್ದಾರೆ ಸ್ವಾಮಿ, ಒಬ್ಬನು ನಿನಗೆ ಏಲಿ ಅಂತ ತಿಳ್ಕೊಂಡಿದ್ದಾರೆ, ಒಬ್ಬನು ಯಾರೋ ಪ್ರವಾದಿಗಳು ಒಬ್ಬನೇ ಬರ ತಿಳ್ಕೊಂಡಿದ್ದಾರೆ. ಹಾಗಾದರೆ ನೀವು ನನ್ನನ್ನು ಯಾರಂತ ತಿಳ್ಕೊಂಡಿದ್ದೀರಿ? ನೀನು ಲೋಕಕ್ಕೆ ಬರಬೇಕಾದ ಕ್ರಿಸ್ತನು, ಜೀವ ಸ್ವರೂಪನಾದ ಕ್ರಿಸ್ತನೂ ಎಂಬುದಾಗಿ. ನೀ ಲೋಕಕ್ಕೆ ಬರಬೇಕಾದಂಥ ಆ ಕಲ್ಲು ಬಂಡೆ. ಅವತ್ತೊಂದು ದಿವಸ ಈ ಲೋಕವನ್ನು ಧ್ವಂಸ ಮಾಡೋದಕ್ಕೋಸ್ಕರವಾಗಿ, ನಿನ್ನ ಸಾಮ್ರಾಜ್ಯವನ್ನು ಭೂಮಿ ಮೇಲೆ ಸ್ಥಾಪಿಸುವುದಕ್ಕೋಸ್ಕರವಾಗಿ ನೀ ಬರ್ತಕ್ಕಂಥ ಕ್ರಿಸ್ತನು, ನೀನು ಬರಬೇಕಾದ ಮಸೀಹನು, ನೀನು ಕಲ್ಲು ಬಂಡೆಯಾಗಿದ್ದಿ, ಈ ಸಮಸ್ತ ಲೋಕದಲ್ಲಿ ನಿನ್ನ ರಾಜ್ಯವನ್ನು ಸ್ಥಾಪಿಸುವನಾಗಿದ್ದಿ ಎಂಬುದಾಗಿ ನಾನು ನಿನ್ನನ್ನು ನಂಬುತ್ತೇನೆ ಎಂಬುದಾಗಿ ಹೇಳಿದೆ. ಹಾಲಲ್ಲೂ ಆವಾಗಲೇ ಹೇಳಿದೆ ಪೇತ್ರ, ಈ ಆಲೋಚನೆ ನಿನಗೆ ಹೇಳಿಕೊಟ್ಟರು ಯಾರು? ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವಂಥ ನನ್ನ ತಂದೆಯೇ ನಿನಗೆ ತಿಳಿಸಿದನು. ನಾನು ಇವತ್ತಿನ ದಿವಸ ನಾನು ಏನಂತ ಕರಿತೀವಿ? ಸೀಮೋನ್ ಅಂತ ಕರೆಯೋದಿಲ್ಲ, ನಾನು ಪೇತ್ರ ಅಂತ ಕರಿತೇನೆ. ಪೇತ್ರ ಅಂದರೆ ಗೊತ್ತಾ, ಕಲ್ಲು ಬಂಡೆ. ನೀ ಬಂಡೆ, ಈ ಭೂಮಿ ಮೇಲೆ ಬಂಡೆ ಬರ್ತದೆ, ಈ ಭೂಮಿ ಮೇಲೆ ಬಂಡೆ ಬಂದಿದೆ. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ನನ್ನ ಸಭೆ, ನನ್ನ ಸಾಮ್ರಾಜ್ಯನ ಕಟ್ತೇನೆ, ಈ ಲೋಕದ ನನ್ನ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತೇನೆ. ನಿನ್ನ ಮೇಲೆ ಕಲ್ಲು ಬಂಡೆ ಇವತ್ತಿನಿಂದ, ಇದಕ್ಕೆ ನೀ ಆಸ್ತಿವಾರ, ಇದ್ರ ಮೇಲೆ ನಿನ್ನ ಮೇಲೆ ಗೊತ್ತಾ ಈ ಕಲ್ಲು ಬಂಡೆ ಈ ಭೂಲೋಕದಲ್ಲಿ ಸ್ಥಾಪಿಸಿದೆ. ಭೂಲೋಕದ ಯಾವ ಪಾತಾಳದ ಬಲ ಇದನ್ನು ಸೋಲಿಸಲಿಕ್ಕೆ ಶಕ್ತಿ ಇಲ್ಲ. ಭೂಲೋಕದ ಯಾವ ಸಾಮ್ರಾಜ್ಯ, ಯಾವ ಸರ್ಕಾರಗಳು ಏನು ಗೊತ್ತಾ ಈ ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಏನು ಗೊತ್ತಾ, ಎಲ್ಲ ಸಾಮ್ರಾಜ್ಯಗಳನ್ನು ಧ್ವಂಸ ಮಾಡಿ ಇದು ಭೂಲೋಕದಲ್ಲಿ ಗೊತ್ತಾ ಇದು ತನ್ನ ಶಾಶ್ವತವಾದಂಥ ರಾಜ್ಯವನ್ನು ಸ್ಥಾಪಿಸಲಿಕ್ಕಿದ್ದಾನೆ ಎಂಬುದಾಗಿ ಅವತ್ತು ದಿವಸ ಪೇತ್ರ ಈ ರಹಸ್ಯವನ್ನು ಅವತ್ತು ದಿವಸ ಆ ರಾಜ್ಯ ಬರ್ತದೆ. ಯಾವಾಗ ಬರ್ತದೆ ಆ ರಾಜ್ಯ? ನೋಡು, ಆ ದಿನಗಳಲ್ಲಿ ದೇವರು ಜನರನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸ್ತಾನೆ ಎಂಬುದನ್ನು ತಿಳಿಯಬೇಕಾದರೆ ಅಪೊಸ್ತಲರ ಕೃತ್ಯಗಳಿಗೆ ಓದ್ರಿ. ಸಭೆ ಸ್ಥಾಪನೆ ಆಗೋಯ್ತು. ಈ ಸಭೆ ಅಂತಕ್ಕಂಥ ಏನು ಗೊತ್ತಾ, ಕಲ್ಲು ಬಂಡೆ. ಈ ಭೂಮಿ ಮೇಲೆ ಆತನ ಆಸ್ತಿವಾರ ಹಾಕಿದ, ಈ ಭೂಮಿ ಮೇಲೆ ಆತನು ಪಾದ ಇಟ್ಟ. ಆ ಪಾದ ಯಾವುದು ಗೊತ್ತಾ? ಕ್ರೈಸ್ತ ಸಭೆ ಈ ಭೂಮಿ ಮೇಲೆ ಬಂತು. ಆ ಕಲ್ಲು ಬಂಡೆ ಭೂಮಿ ಮೇಲೆ ಬಂತು. ಈಗ ಇದರನ್ನು ಗೊತ್ತಾ, ಸಭಾ ಚರಿತ್ರೆ, ಆ ರಾಜ್ಯದ ಚರಿತ್ರೆ, ಆ ಪರಲೋಕ ರಾಜ್ಯದ ರಾಜ್ಯ ಭೂಮಿ ಮೇಲೆ ಬಂತು. ಪರಲೋಕ ರಾಜ್ಯ ಭೂಮಿಯಲ್ಲಿ ಬಂತು. ಕ್ರೈಸ್ತ ಸಭೆಗೆ ಏನು ಗೊತ್ತಂದ್ರೆ ಇಡೀ ಸಮಸ್ತ ಲೋಕವನ್ನು ಧ್ವಂಸ ಮಾಡಿ ಯಾರ್ಯಾರು ಆತನು ನಂಬಿದಾರೋ, ಯಾರಾದರೂ ಸ್ವೀಕಾರ ಮಾಡಿದರು, ಈ ರಾಜ್ಯದಲ್ಲಿ ಸೇರಿಸುವುದಕ್ಕೋಸ್ಕರವಾಗಿ ಆತನು ಬಂದಿದ್ದಾರೆ. ಈ ಲೋಕವನ್ನು ಧ್ವಂಸ ಮಾಡಿ ಪರಲೋಕ ರಾಜ್ಯವನ್ನು ಭೂಮಿಯಲ್ಲಿ ಸ್ಥಾಪನೆ ಮಾಡಿ ಮಾನವ ಮನುಷ್ಯನು ಸಾವಿನಿಂದ ಬೇರ್ಪಡಿಸಿ ಮರಣದಿಂದ ಬಿಡಿಸಿ ಅವರು ನಿತ್ಯವಾದಂಥ ಪರಲೋಕ ರಾಜ್ಯ, ಆ ಪರಲೋಕ ರಾಜ್ಯ ಕ್ರಿಸ್ತನ ರಾಜ್ಯ, ಕಲ್ಲು ಬಂಡೆಯ ರಾಜ್ಯ. ಈ ರಾಜ್ಯದಲ್ಲಿ ಇದನ್ನು ಯಾರು ಅಳಿಸಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಯಾರು ತುಳಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ, ಇವರು 4 ಸಾಮ್ರಾಜ್ಯಗಳು. ರೋಮ್ ಸಾಮ್ರಾಜ್ಯದಲ್ಲಿ ಸುಮಾರು 10 ಸಾಮ್ರಾಜ್ಯಗಳು, 10 ರಾಜ್ಯರು ಏನು ಗೊತ್ತಾ ಈ ಒಂದು ಸಾಮ್ರಾಜ್ಯದಲ್ಲಿ ಅರಸರಾದರು. 10 ಚಕ್ರವರ್ತಿಗಳು, ರೋಮಿನಲ್ಲಿ 10 ಚಕ್ರವರ್ತಿಗಳು. ಮೊದಲನೇ ನ್ಯೂರೋ ರಾಜ, ಕೊನೆಯಲ್ಲಿ ಗೊತ್ತಾ ಕಾನ್ಸ್ಟಂಟೈನ್ ರಾಜ. ಇವರು 10 ಸಾಮ್ರಾಜ್ಯಗಳೆಲ್ಲ ಈ ಕ್ರೈಸ್ತ ಸಭೆಯನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಹೊರಟಿದ್ದಾರೆ. ಈ ಕ್ರೈಸ್ತ ಸಭೆಯನ್ನು ಹಿಂಸೆ ಪಡಿಸೋದಕ್ಕೆ ಹೊರಟಿದ್ದಾರೆ. ಭೂಮಿ ಮೇಲಿಂದ ಈ ರಾಜ್ಯ ತೆಗೆದು ಹಾಕುವುದಕ್ಕೋಸ್ಕರವಾಗಿ ರೋಮ್ ಸಾಮ್ರಾಜ್ಯ ಹೋರಾಟ ಮಾಡಿದೆ. ಆದರೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಎಲ್ಲಿ ಈ ಒಂದು ನ್ಯೂರೋ ಅರಸನು ಕ್ರೈಸ್ತ ಸಭೆಯನ್ನು ಹಿಂಸೆ ಮಾಡಿ ಕ್ರೈಸ್ತ ಸಭೆಯನ್ನು ಹಿಂಸಿಸೋದಕ್ಕೆ ಪ್ರಾರಂಭ ಮಾಡಿ ಕೊನೆಯ ತನಕ ಗೊತ್ತಾ ಡೊಮೇಷಿಯನ್ ಅಂತಕ್ಕಂಥ ಆ ಒಂದು ಸಾಮ್ರಾಜ್ಯದ ತನಕ ರಾತ್ರಿ ಹಗಲು ಕ್ರೈಸ್ತ ಮಕ್ಕಳನ್ನು, ಶಿಷ್ಯರನ್ನು ಕೊಲೆ ಮಾಡಿದ, ಶಿಷ್ಯರನ್ನು ಅನೇಕ ರೀತಿಯಿಂದ ಕೊಲೆ ಮಾಡಿದ, ಎಲ್ಲ ಶಿಷ್ಯರನ್ನು ತೆಗೆದು ಹಾಕಿದ. ಆದರೆ ಇವರು ಒಬ್ಬ ಅಪೊಸ್ತಲ ಸತ್ತಾಗ 1000 ಜನ ಏನು ಗೊತ್ತಾ ಕ್ರಿಸ್ತನ ಕಡೆಗೆ ತಿರುಗಿದ. 1,000, 2,000, 3,000, 1,000, 5,000, 1 ಸಾರಿ ಇಡೀ ಸಮಸ್ತ ಲೋಕದಲ್ಲಿ ಗೊತ್ತಂತಂದ್ರೆ ಇದು ಏನು ಗೊತ್ತಾ ಬೆಂಕಿಯ ಹಾಗೆ ಇಡೀ ಜಗತ್ತಿನ ತುಂಬ ಕಾಡು ಕಿಚ್ಚಿನ ಹಾಗೆ ಜಗತ್ತಿಗೆಲ್ಲ ಇದು ಹರಡಿತು. ಪ್ರಾರಂಭದ ಕ್ರೈಸ್ತ ಸಭೆ ಲೋಕವನ್ನೇ ಬುಡಮೇಲೆ ಮಾಡಿ ನಿಂತಿತ್ತು. ಇಡೀ ಸಮಸ್ತ ಲೋಕವನ್ನು ಧ್ವಂಸ ಮಾಡಿ ಎಷ್ಟೋ ಅರಸರುಗಳು ನಾಶ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ. ಆದರೆ ಯಾರೂ ಇದನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ. ಇದು ನಾಶವಾಗುವಂಥ ಬೀಜದಿಂದ ಸ್ಥಾಪಿತವಾದದಲ್ಲ ಈ ರಾಜ್ಯ. ಈ ಕ್ರೈಸ್ತ ಸಭೆ ನಾಶವಾಗುವಂಥ ಬೀಜದಿಂದ ಗೊತ್ತಾ ಸ್ಥಾಪನೆ ಆಗಿಲ್ಲ.
ಇದು ಆತನ ರಕ್ತದಿಂದ ಸ್ಥಾಪನೆಯಾಗಿದೆ. ಇವತ್ತು ದಿವಸ ಭೂಮಿಗೆ ನಾನು ಪಾಯ ಹಾಕಿ ಹೋಗ್ತಾ ಇದ್ದೇನೆ. ಇವತ್ತು ದಿವಸ ನಾನು ಶಿಲುಬೆ ಈ ಭೂಮಿ ಮೇಲೆ ನಿಲ್ಲಿಸಿ ಹೋಗ್ತಾ ಇದ್ದೇನೆ. ಇದು ಯಾರೂ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಭೂಲೋಕದ ಯಾವ ರಾಜ್ಯನಿಗೂ ತಾಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಮ್ಮ ಕರ್ತನ ಅವತ್ತು ದಿವಸ ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆ ರಾಜ್ಯ ಭೂಮಿ ಮೇಲೆ ಬಂತು. ಆ ರಾಜ್ಯ ಭೂಮಿ ಮೇಲೆ ಬಂತು ಯಾವಾಗ ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದ, ಸತ್ತು ಜೀವಿತನಾಗಿ ಎದ್ದು ಹೋದ. ಹೋಗುವಾಗ ತನ್ನ ಶಿಷ್ಯರಿಗೆ ಮಾತು ಕೊಟ್ಟು ಹೋಗಿದ್ದಾನೆ. 12 ಜನ ಶಿಷ್ಯರಿಗೆ ಮಾತು ಕೊಟ್ಟು ಹೋಗಿದ್ದಾನೆ. ಹೆದರಬೇಡಿರಿ, ಧೈರ್ಯವಾಗಿರಿ, ನಾ ವಾಪಸ್ಸಾಗಿ ತಿರುಗಿ ಬರ್ತೇನೆ. ನಾ ಬರೋ ತನಕ ಈ ರಾಜ್ಯವನ್ನು ಪ್ರಚುರಪಡಿಸ್ತಾ ಇರಬೇಕು. ನೀವು ಈ ಲೋಕದ ಯಾವ ಶಕ್ತಿ ನಿಮಗೆ ಅಗಲಿಸೋಕ್ಕೆ ಸಾಧ್ಯ ಇಲ್ಲ. ನನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಸ್ವಾರ್ಥಿಯನ್ನು ಈ ಲೋಕದಲ್ಲಿ ಸಾರಿ ನೀವು ಹೇಳಿರಿ. ಮಾನವ ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡಿ ಅವನನ್ನು ಬಿಡಿಸಿ ಏನು ಗೊತ್ತಾ, ನಿತ್ಯ ಜೀವಕ್ಕೆ ನಡೆಸಿರಿ, ನನ್ನ ರಾಜ್ಯದಲ್ಲಿ ಸೇರಿಸಿರುವುದ ಅಧಿಕಾರ ಕೊಟ್ಟು ಆ ರಾಜ್ಯವನ್ನು ನಾನು ನಿಮಗೆ ಕಳಿಸಿಕೊಡ್ತೇನೆ ಎಂಬುದಾಗಿ. ಯಾವಾಗ ತಾನು ಸತ್ತು ಜೀವಿತನ ಎದ್ದು ಹೋಗುವಾಗ ನಾನು ಬರೋ ತನಕ ಎಚ್ಚರಾಗಿದೆ. ನನ್ನ ಆತ್ಮ ನಾನು ನಿಮಗೆ ಕಳಿಸ್ಕೊಡ್ತೇನೆ. ನಾ ಹೋಗಿದ ಮೇಲೆ, ಪರಲೋಕ ರಾಜ್ಯಕ್ಕೆ ಹೋಗಿದ ಮೇಲೆ, ಸತ್ತು ಜೀವಿತನ ಎದ್ದು ಹೋಗಿದ ಮೇಲೆ ನಾನು ನನ್ನ ಆತ್ಮವನ್ನು ಭೂಮಿ ಮೇಲೆ ಕಳಿಸಿಕೊಡ್ತೇನೆ. ಯೋವೇಲ ಪ್ರವಾದಿ ಗ್ರಂಥ 2:28-32 ಹೇಳಿದೆ, ಎಲ್ಲರ ಮೇಲೆ ನನ್ನ ಆತ್ಮ ಬರುತ್ತದೆ. ಚಿಕ್ಕವರಿಂದ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರ ಮೇಲೆ, ಎಲ್ಲ ದಾಸರ ಮೇಲೆ, ಎಲ್ಲ ದಾಸರ ಮೇಲೆ, ಎಲ್ಲ ಪ್ರತಿಯೊಂದು ಮಾನವ ಜನಾಂಗದ ಮೇಲೆ ನನ್ನ ಏನು ಗೊತ್ತಾ ಸಹಾಯ ಬರುತ್ತದೆ. ನನ್ನ ಸಹಾಯ, ನನ್ನ ಆತ್ಮ ಬರುತ್ತದೆ. ಆ ಆತ್ಮನೇನು ಗೊತ್ತಾ ನೀವು ಧರಿಸ್ಕೋಬೇಕು. ಆ ಆತ್ಮ ಬಲಿಷ್ಠಾನ. ಆ ಆತ್ಮ ಕಳಿಸ್ಕೊಡ್ತೇನೆ. ನಾ ಹೋಗಲಾರ್ದು ಹೋದ್ರೆ ಗೊತ್ತಾ ಆತ್ಮ ಬರಲ್ಲ. ಆ ಆತ್ಮ ಬರ್ತಾನೆ. ಆ ಆತ್ಮ ಬಂದಿದ ಮೇಲೆ ಈ ಭೂಮಿ ಮೇಲೆ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಆತ್ಮ ಬಂತು ಯಾವಾಗ? ಹೋದ ವಾರದಲ್ಲ ನಮ್ಗೆ ಹೇಳಿದ್ದೇನೆ ಪ್ರಿಯರೇ, ಪಂಚಾಶತ್ತಮ ದಿನದಲ್ಲಿ, ಅಪೊಸ್ತಲ ಕೃತಿ 2ನೇ ಅಧ್ಯಾಯದಲ್ಲಿ ಪಂಚಾಶತ್ತಮ ದಿನದಲ್ಲಿ 120 ಜನರು ಅವರು ಕೂಡಿ ಆರಾಧಿಸುವಾಗ ಪವಿತ್ರಾತ್ಮ ಹೇಳಿದ ಹಾಗೆ ಬಂದು ಅವ್ರ ಮೇಲೆ ಇಳಿಯಿತು. ಆ ರಾಜ್ಯ ಬಂತು. ಕಲ್ಲು ಬಂಡೆ ರಾಜ್ಯ ಅವ್ರ ಮೇಲೆ ಬಂದು ಇಳಿಯಿತು. ಆಗ ಅವ್ರನ್ನ ಗೊತ್ತಾ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಕಲ್ಲು ಬಂಡೆ ಸುರಾಯಿತು. ಇಡೀ ಜಗತ್ತಿನ ತುಂಬಲು ಹರಳಕ್ಕೆ ಶುರುವಾಯಿತು. ಆವಾಗ ಪೇತ್ರನ ಗೊತ್ತಾ 3,000 ಜನ ಒಂದೇ ಸಮಯಕ್ಕೆ ಗೊತ್ತಾ ಈ ಕಲ್ಲು ಬಂಡೆಯ ರಾಜ್ಯ ಈ ಒಂದು ಕ್ರೈಸ್ತ ಸಭೆಯಲ್ಲಿ ಆತನು ಸೇರಿಸಿದ. ಆ ನಂತರದಲ್ಲಿ ಆತನು 5,000 ಜನರನ್ನು ಸೇರಿಸಿದ. ಹೀಗೆ ಭೂಮಿ ಮೇಲೆ ಕಾಡು ಕಿಚ್ಚಿನ ಹಾಗೆ ಇಡೀ ಕ್ರೈಸ್ತ ಸಭೆ ಭೂಮಿ ಮೇಲೆ ಹರಳಲಿಕ್ಕೆ ಪ್ರಾರಂಭ ಆಯಿತು. ಆ ಆತ್ಮ ಬರ್ತದೆ, ನಾ ಕಳಿಸ್ಕೊಡ್ತೀನಿ ಅಂತ ಹೇಳಿದಂಥ ಕರ್ತನು ಕಳಿಸಿಕೊಟ್ಟಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 14ನೇ ಸಂಧಿ 15ನೇ ವಚನದಲ್ಲಿ ಈ ರೀತಿಯಾಗಿ ತನ್ನ ಶಿಷ್ಯರಿಗೆ ಮೊದಲೇ ಹೇಳಿದ್ದಾರೆ. ನಮ್ಮ ಕರ್ತನು ಈ ರೀತಿ 14ನೇ ಸಂಧಿ 15ರಿಂದ 17, 15ರಿಂದ 17ವರೆಗೆ ಬರೆಯಲ್ಪಟ್ಟಿದೆ. 14-15 ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಮ್ಮ ಸಂಗಡ ಇರೋದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ, ಪರಿಶುದ್ಧ ಆತ್ಮನೇ, ಸತ್ಯದ ಆತ್ಮನೇ. ಲೋಕ ಆತನ ನೋಡದು ತಿಳಿಯುವುದು ಇರುವುದರಿಂದ ಆತನನ್ನು ಹೊಂದಲಾರದು. ಲೋಕದವರಿಗೆ ಏನು ಗೊತ್ತಾ ಈ ಪವಿತ್ರಾತ್ಮ, ಲೋಕದವರಿಗೆ ಏನು ಗೊತ್ತಾ ಆತನ ರಾಜ್ಯನ ವಿಷಯನೇ ಗೊತ್ತಿಲ್ಲ, ಈ ಯೇಸುವಿನ ವಿಷಯನೇ ಗೊತ್ತಿಲ್ಲ. ಆದ್ದರಿಂದ ಈ ಪವಿತ್ರಾತ್ಮ ಅವರು ಹೊಂದಲಾರರು. ನೀವು ಆತನನ್ನು ಬಲ್ಲಿರಿ, ಆ ಪರಿಶುದ್ಧ ಆತ್ಮನ ನೀವು ಬಲ್ಲಿರಿ. ಯಾಕಂದರೆ ಆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತದೆ. ಆ ಪವಿತ್ರಾತ್ಮ ನಿಮ್ಮ ಬರಲು ನೀವು ಬಲಗೊಂಡು ನೀವು ಅನೇಕ ಕಡೆಯಲ್ಲಿ ಗೊತ್ತಾ ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಹೇಳಿದ. ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಅವ ನಿಮ್ಮಲ್ಲೇ ಇರ್ತಾನೆ. ಪವಿತ್ರ ಆತ್ಮ ಯಾರು ಮಕ್ಕಳು? ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಿಮ್ಮೊಂದಿಗೆ ಆತನು ಇದ್ದಾನೆ, ನಿಮ್ಮೊಂದಿಗೆ ಇರ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಅದೇ ರೀತಿಯಿಂದ 25 ಮತ್ತು 26 ಈ ಮಾತುಗಳು ನಾನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡೋ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಆ ರಾಜ್ಯ ಬರ್ತದೆ, ಪವಿತ್ರಾತ್ಮ ಬರ್ತಾನೆ, ಅವ ಪರಿಶುದ್ಧಾತ್ಮ ಬರ್ತಾನೆ, ಬಿರುಗಾಳಿ ಹಾಗೆ ಬೆಂಕಿಯಾಗಿ ನಿಮ್ಮ ಮೇಲೆ ಇಳಿದು ಬರ್ತಾನೆ. ಬಂದಿದ ಮೇಲೆ ಆತನು ನನ್ನ ವಿಷಯದಲ್ಲಿ ಎಲ್ಲವನ್ನು ನಿಮಗೆ ತಿಳಿಸಿ ಹೇಳುತ್ತಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಸಂಧಿ 26ನೇ ವಚನ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನೆಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. 16ನೇ ಅಧ್ಯಾಯ 5ರಿಂದ 15 ತನಕ ಸ್ವಾಮಿ, ನಾನು ನಿಮ್ಮ ಸಂಗಡ ಇದ್ದುದರಿಂದ ಮೊದಲು ಇವುಗಳನ್ನು ನಿಮಗೆ ಹೇಳಲಿಲ್ಲ.
ಆದರೆ ಈಗ ನಾನು ನನ್ನನ್ನು ಕಳಿಸಿಕೊಟ್ಟಾತನ ಬಳಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತೀ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಕೇಳುವುದಿಲ್ಲ. ಆದರೆ ನಾನು ಈ ಮಾತುಗಳು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯ ದುಃಖದಿಂದ ತುಂಬಿಯದೆ. ಆದರೆ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕರು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ, ನಾನು ತಂದೆಯ ಬಳಿಗೆ ಹೋಗಿ ನಿಮ್ಮ ಬಳಿಗೆ ಕಾಣಿಸದಿರುವುದರಿಂದ ನೀತಿ ವಿಷಯದಲ್ಲಿಯೂ ಇಹ ಲೋಕಾಧಿಪತಿಗೆ ನ್ಯಾಯ ತೀರ್ಪಾಗುತ್ತದೆ. ನಾ ಬರುತ್ತೇನೆ. ನಾನು ಹೇಳಬೇಕಾದ ಇನ್ನೂ ಮಾತು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೋರಲು ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳು ನಿಮಗೆ ತಿಳಿಸುವನು. ನೋಡಿ, ಅವ ಬರ್ತಾನೆ ಆತ್ಮ. ಯಾವಾಗ ಬಂದ? ಪವಿತ್ರ ಆತ್ಮ ಬಿರುಗಾಳಿ ಹಾಗೆ. ಅಪೊಸ್ತಲ ಕೃತ್ಯಗಳು ಆ 2ನೇ ಅಧ್ಯಾಯದಲ್ಲಿ ಪವಿತ್ರ ಆತ್ಮ ಒಂದೇ ಸಮನೆ ಬಂತು. ಆವತ್ತಿನಿಂದ ಏನು ಗೊತ್ತಾ, ಇಡೀ ಸಮಸ್ತ ಲೋಕದಲ್ಲೆಲ್ಲ ಆತನ ರಾಜ್ಯ ಶುರುವಾಯಿತು. ಆತನ ರಾಜ್ಯ ಶುರುವಾಯಿತು. ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಆ ರಾಜ್ಯ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧ ಎಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಆತನ ರಾಜ್ಯ ಬಲಿಷ್ಠವಾದಂಥ ರಾಜ್ಯ ಅದು. ಇದು ಏನು ಗೊತ್ತಾ, ಶಾಶ್ವತ ಆಗಿರ್ತಕ್ಕಂಥ ರಾಜ್ಯ. ಇನ್ನು ಎಂದೂ ಅಳಿದು ಹೋಗಲಾರ್ದಂಥ ರಾಜ್ಯ ಇದೆ. ಎಷ್ಟು ಸಾಮ್ರಾಜ್ಯಗಳು ಬಂದು ಎಷ್ಟೋ ಸಾಮ್ರಾಜ್ಯಗಳು ಅಳಿದು ಹೋದು. ಇವತ್ತು ದಿವಸ ಅನೇಕ ಕ್ರೈಸ್ತ ಸಭೆಯನ್ನು ಹಿಂಸೆ ಪಡಿಸೋದಕ್ಕೋಸ್ಕರ ಸೈತಾನನು ಅನೇಕ ರೀತಿಯಲ್ಲಿ ಗೊತ್ತಾ ಸುವಾರ್ತೆಯನ್ನು ನಿಲ್ಲಿಸುತ್ತಾ ಸಭೆಗಳನ್ನು ನಾಶ ಮಾಡುತ್ತಾ ಇದ್ದಾನೆ. ಇವತ್ತು ದಿವಸ ಗೊತ್ತಾ, ಆದರೆ ಸಭೆ ನಿಂತು ಹೋಗೋದಲ್ಲ, ಇಡೀ ಸಮಸ್ತ ಲೋಕವನ್ನು ನಿರ್ನಾಮ ಮಾಡಿ ಯಾರ್ಯಾರು ಆತಗೆ ನಂಬುತ್ತಾರೋ ಅವರು ಮಾತ್ರ ಕೊನೆ ದಿವಸದಲ್ಲಿ ಉಳಿತಾರೆ. ಆದರೆ ಗೊತ್ತಾ, ಆತ ನಂಬಲಾರದವರು ಯಾರೂ ಉಳಿಲಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ದೇವರ ಕೋಪ ಶಾಶ್ವತ ಆಗಿರ್ತದ ಎಂಬುದಾಗಿ ಯಾರ್ಯಾರು ಈ ರಾಜ್ಯದಲ್ಲಿ ಸೇರೋದಿಲ್ಲ ಅವರ ಮೇಲೆ ದೇವರ ಕೋಪವೇನು ಗೊತ್ತಂದ್ರೆ ಶಾಶ್ವತವಾಗಿ ಇರ್ತದ. ದೇವ್ರ ಸಿಟ್ಟು ಅವ್ರ ಮೇಲೆ ಯಾವಾಗಲೂ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ. ದೇವ್ರ ನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಪರಲೋಕ ರಾಜ್ಯ ಬರಲಿ. ಪರಲೋಕ ರಾಜ್ಯ ಎಲ್ಲಿದೆ ಪರಲೋಕ ರಾಜ್ಯ? ಇವತ್ತು ದಿವಸ ನಿಮ್ಮಲ್ಲಿಯೇ ಇದೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಪರಲೋಕ ರಾಜ್ಯ ನಮ್ಮ ಹತ್ರ ಆದ, ನಮ್ಮ ಜೀವಮಾನದಲ್ಲಿ ರಾಜ್ಯ ಬಂದದ. ಪರಲೋಕ ರಾಜ್ಯ ನಮ್ಮ ಜೀವಮಾನದಲ್ಲಿ ಆದ. ಆ ರಾಜ್ಯದಲ್ಲಿ ನಾವಿದ್ದೇವ, ನಾವು ಕ್ರಿಸ್ತನಲ್ಲಿದ್ದೇವ, ಆ ರಾಜ್ಯದಲ್ಲಿದ್ದೇವ. ಆ ರಾಜ್ಯದಲ್ಲಿರುವುದಾದರೆ, ಆ ರಾಜ್ಯದಲ್ಲಿ ನಾವಿರುವುದಾದರೆ ಆ ರಾಜ್ಯದ ವಾರಸುದಾರಿದ್ದೇವೆ ನಾವು. ಆ ರಾಜ್ಯದಲ್ಲಿ ಗೊತ್ತಾ, ನಾವು ಯಾಜಕ ವರ್ಗದವರಿದ್ದೇವೆ. ನಾವು ಎಂದೂ ಸಾವು ಕಾಣುವಂಥವರಲ್ಲ. ಆ ರಾಜ್ಯದಲ್ಲಿ ನಿತ್ಯ ಸಮಾಧಾನ ಇದೆ. ಆ ರಾಜ್ಯ ಏನು ಗೊತ್ತಾ, ಯಾವಾಗಲೂ ಗೊತ್ತಾ ಶಾಂತಿ ಸಮಾಧಾನದ ರಾಜ್ಯ ಇದೆ. ಅದು ಎಂದೂ ಅಳಿದು ಹೋಗ್ತಕ್ಕಂಥದ್ದು. ಅಲ್ಲಿ ಮರಣ ಇಲ್ಲ, ಕಣ್ಣೀರಿಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ. ಅಲ್ಲಿ ಶಾಶ್ವತವಾದಂಥ ರಾಜ್ಯ. ಆ ರಾಜ್ಯ ಭೂಮಿಯಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಕರ್ತನು ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿ ಹೋಗಿದ್ದಾನೆ. ನಾವು ವಾಪಸ್ಸಾಗಿ ತಿರುಗಿ ಬರ್ತೇನೆ. ಈ ರಾಜ್ಯ ಪ್ರಚುರಪಡಿಸಿರಿ, ನೀವು ನನಗೆ ಸಾಕ್ಷಿಗಳಾಗಿರಿ. ನೀವು ನನಗೆ ಸಾಕ್ಷಿ ಆಗಿದ್ದೇನೆ ಗೊತ್ತಾ, ಲೋಕದಲ್ಲೆಲ್ಲ ಇದನ್ನು ಸಾರಿ ಈ ಲೋಕವನ್ನು ರಿನ್ಯೂ ಮಾಡ್ತೇನೆ. ಹಳೆಯ ಲೋಕವನ್ನು ತೆಗೆದು ಹಾಕಿಬಿಡ್ತೇನೆ, ಇಕ್ಕಲ್ಲ ನಾನು. ಹೊಸದನ್ನು ಸ್ಥಾಪನೆ ಮಾಡ್ತೇನೆ. ಆ ಹೊಸಾದ ಯಾವುದು? ಕ್ರೈಸ್ತ ಸಭೆ. ಆ ಹೊಸಾದ ಯಾವುದು? ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ನಾನ ಹೊಂದಿ ಪವಿತ್ರಾತ್ಮ ಹೊಂದಿಕೊಂಡು ಕರ್ತನ ಚಿತ್ತದ ಮೇರೆಗೆ ಸುವಾರ್ತೆಗೆ ಯೋಗ್ಯರಾಗಿ ಆತನಿಗೋಸ್ಕರವಾಗಿ ಈ ಲೋಕದಲ್ಲಿ ಕ್ರಿಸ್ತಿಯ ಹೋರಾಟ, ಸೈತಾನನ ಸಮಾಜದೊಂದಿಗೆ ಕ್ರಿಸ್ತಿಯ ವಾಕ್ಯದಿಂದ ಹೋರಾಟ. ಸೈತಾನನ ಸಮಾಜ, ನಾವು ಈ ಲೋಕದವ್ರಿಗೆ ಹೋರಾಟ ಮಾಡುವರಲ್ಲ. ಆಕಾಶ ಮಧ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ಸೈತಾನನ ಮೇಲೆ ನಮ್ಮ ಹೋರಾಟ, ಅವನ ಸಾಮ್ರಾಜ್ಯದ ಮೇಲೆ ಹೋರಾಟ, ಅಂಧಕಾರದ ಮೇಲೆ ಹೋರಾಟ. ಅದೇ ಕ್ರೈಸ್ತ ಸಭೆ ಭೂಮಿ ಮೇಲೆ ಎಲ್ಲರೂ ಈ ರಾಜ್ಯದಲ್ಲಿ. ಇದು ರಾಜ್ಯ ಸನಾತನ ಧರ್ಮ. ಕ್ರೈಸ್ತ ಸಭೆ ಇದು ಸನಾತನ ಧರ್ಮ. ಸನಾತನ ಧರ್ಮ ಸ್ಥಾಪನೆ ಮಾಡೋರು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ಥಾಪನೆ ಮಾಡಿ ಹೋಗಿದ್ದಾನೆ. ಅದೇ ಸನಾತನ ರಾಜ, ಅದೇ ಸತ್ಯ ಧರ್ಮ, ಅದೇ ನೀತಿ ರಾಜ, ಅದೇ ಸದಾಕಾಲ ಉಳಿತಕ್ಕಂಥ ರಾಜ. ಅದು ಸನಾತನ ಧರ್ಮ.
ಅನೇಕರು ಸನಾತನ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದಾರೆ. ಈ ಸನಾತನ ಧರ್ಮ ಸ್ಥಾಪನೆ ಮಾಡೋರು ಯಾರು? ಯಾರು ಸ್ಥಾಪನೆ ಮಾಡ್ತಾರೆ? ಸದ್ಧರ್ಮಿ, ನೀತಿ, ನ್ಯಾಯ, ಸತ್ಯವಂತನು ಯಾರು? ಸತ್ತು ಜೀವಿತನಾಗಿ ಎದ್ದು ಬಂದಿರುವ ಆತನು ಸನಾತನ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಈ ಸತ್ಯ ಧರ್ಮ ಯಾವುದು? ಧರ್ಮ ಯಾವುದು? ನೀತಿ ಯಾವುದು? ಸತ್ಯ ಯಾವುದು? ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತ ಸಭೆ ಇದು ನೀತಿ, ಕ್ರೈಸ್ತ ಸಭೆ ಇದು ಧರ್ಮ, ಕ್ರೈಸ್ತ ಸಭೆ ಇದೇನು ಗೊತ್ತಂದರೆ ನ್ಯಾಯ, ನೀತಿ, ಇದು ಸತ್ಯ. ಭೂಮಿ ಮೇಲೆ ಆತನು ಸ್ಥಾಪನೆ ಮಾಡಿ ಹೋಗಿದ್ದಾನೆ. ಇವತ್ತು ದಿವಸ ನಾವು ಸಾಕ್ಷಿಗಳಾಗಿದ್ದೆವು. ಅದಕ್ಕೆ ನೀವು ಧೈರ್ಯವಾಗಿರಿ. ಈ ರೀತಿ ನೀವು ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವು, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. ಯಾವಾಗ ಬರ್ತದೆ ರಾಜ? ಬಂದಿದೆ. ಇವತ್ತಿನ ದಿವಸ ಯಾರ್ಯಾರು ಇವತ್ತು ದಿವಸ ಕ್ರಿಸ್ತನ ಸ್ವೀಕಾರ ಮಾಡಿ ಆ ರಾಜ್ಯದಲ್ಲಿ ಇದ್ದೀರಿ ಅಥವಾ ಇಲ್ಲ, ನೀವು ಪರೀಕ್ಷೆ ಮಾಡಿಕೊಳ್ಳಿ. ಈ ರಾಜ್ಯ ನಿಮ್ಮಲ್ಲಿರುವುದಾದರೆ ಸಾಕ್ಷಿಗಳಾಗಿರಬೇಕು, ಸುವಾರ್ಥಿಕರಾಗಿರಬೇಕು, ಆತನಿಗೆ ಮಹಿಮೆ ಪಡಿಸಬೇಕು. ಈ ಲೋಕ ನಾಶ ಹೊರಟು ಆತನು ಬರೋ ತನಕ ಈ ಲೋಕ ಮಾತ್ರ ಉಳಿತದೆ, ಅಲ್ಲಿ ತನಕ ಮಾತ್ರ ಇದೆ. ಕ್ರೈಸ್ತ ಸಭೆ ಇದು ಎಲ್ಲ ಜನರಿಗೆ ಸುವಾರ್ತೆ ಸಾರಲ್ಪಟ್ಟಾಗ ಆವಾಗ ಅಂತ್ಯ ಬರುತ್ತದೆ. ಎಲ್ಲ ಮಾನವ ಜಾತಿ ಜನಾಂಗಕ್ಕೆ ಸುವಾರ್ತೆ ಸಾರಲ್ಪಡುತ್ತದೆ ಸಾಕ್ಷಿಗಾಗಿ. ಆವಾಗ ಸಮಾಪ್ತ ಆಗ್ತದೆ ಲೋಕ, ನಾಶ ಆಗಿ ಹೋಗ್ತದೆ ಲೋಕ. ಅದಕ್ಕೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ಪ್ರೆಸ್ ದ ಲಾರ್ಡ್, ಪ್ರೆಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.